ಮ್ಯಾಗ ಸ್ಯಾಡುಗಾರ ದ್ಯಾಮವ್ವ. ಜನರಿಗೆ ಮೊದಲ ಹೆಂಗ್ ಹಾಡಿದ್ದು ಹೆಂಗ್ ಒಗಟಿದ್ದು ಈ ಕಥೆಗಳ ನೀತಿ ಕಥೆಗಳು ಹೆಂಗಿದ್ದು ಅವಾಗೆಲ್ಲ. ನಮಸ್ತೆ ಅಜ್ಜ. ನಮಸ್ಕಾರ. 78 ರೀ. 78 ಸಗರಪ್ಪ ವಿಮಾನವ್ರು ಕಲ್ಲಿಗೆ ಇವೆಲ್ಲ ಸಂಘ ಬೆಳನಾಟ ಇವೆಲ್ಲ ದೀಪಾವಳಿ ಶಕ್ತಿ ಪೂರ್ತಿ ಸರ್. ನಾವು ಒಂದು ನೀತಿ ನಡೀತಾ ಇದೀವಿ. ಅದ ಮುಖ್ಯ. ಅದ ನಾವ್ ಹೆಂಗಿರ್ತೀವಿ ನಮ್ಮ ಮಕ್ಳು ಅಂತ ಕಲ್ಕೋತಾರ ಅಷ್ಟ. ಹೆಂಗ್ ಮಕ್ಕಳಿಗೆ ಏನ್ರ ಹೇಳೋದ್ರ ಸಜೆಷನ್ ಹೆಂಗಿರ್ಬೇಕು ಹೇಳೋದ್ರ ಒಂದೆರಡು ಮಾತು ಹೇಳ್ರಿ. ಬಾಳ ಭಕ್ತಿದಿಂದ ಮಾಡ್ತೀವಿ ನಾವು ಮಕ್ಕಳು. ನಾವು ಭೂಮಿ ತಾಯಿ ನಮ್ಮನ್ನ ಎಂದೂ ಕೈ ಬಿಟ್ಟಿಲ್ಲ. ಮೊದ್ಲಿನ 2 ಎಕರೆ ಹೊಲ ಇತ್ತು, 20 ಎಕರೆ ಹೊಲ ಆಗೈತಿ. ಮಾಡ್ಕೊಂಡಿರಿ. ನಮ್ಮ ಅಪ್ಪಾರು ನಿಮ್ಗೆಲ್ಲ ಗೊತ್ತ. ಕಲ್ಯಾಗೋಲಿ ಹೋಗಿವು ಚೀಲಾನಿಗೆ ಯಾಕೆ ನಿಮ್ಮ ಹೈಮೇನ್ಯಾಗ ಚೀಲ ಈಗ ನಮ್ಮ ಅಪ್ಪನ ಬಗ್ಗೆ ಸ್ವಲ್ಪ ಹೇಳೋದಾದ್ರ ಹೇಳ್ರಲ್ಲ. ಎಷ್ಟು ಹೇಳಿದ್ರು ಕಡಿಮೆನ ರೀ ಅವ್ರು. ಛಲ ಕಲಾ ಕಲ್ ನೆಗೋದ್ರಾಗ ನಮ್ದು ನಮ್ಮ ಇಡೀ ಕರ್ನಾಟಕದಾಗ ಅಷ್ಟು ಛಂದೋಸ್ ಕಲ್ ನೆಗ್ಯಾವ ಇಲ್ಲ. ನಕ್ಕೋತ ಬಂದ್ ಕೆಸಿಂದ ಹಿಂಗ್ ಮಾಡಿ ಬಂದ್ ಕಲ್ಲಿಗೆ ಕೈ ಹಚ್ಚಿದ ಅಂದ್ರ ನಿತ್ತ ಇಲ್ಲ. ಹಂಗ ಹಿಂಗ್ ಮಾಡ್ಕೋತ ಕುಡು ನಕ್ಕೋತ ಬಂದ ಕಲ್ ನುಗ್ಗುತ್ತಿದ್ದ. ದೊಡ್ಡವ್ ಚಿಗುಂದ್ ಪುಣ್ಯ ಅವನೊಬ್ಬನ ಜೋಪಾನ ಮಾಡಿಲ್ಲ. ಆಗ ಒಬ್ಬನ ದಾಂಡಿ ತಂದಿನ ಕಟ್ವಾರೋ ಅಲ್ಲವ್ವ ನಿನ ಮಗ ಎಳಿಯ ಪರಶುರಾಮ. ಕಂಪ್ಯೂಟರ್ ಬೇಕು ಅಂತ ಚಲೋ. ತಾಯಿ ಕಿವುಡ, ತಂದೆ ಕಿವುಡ, ಮಗ ಮರಿ ಕಿವುಡ. ನಮಸ್ತೆ ಅಜ್ಜ. ನಮಸ್ಕಾರ. ನಿಮ್ದು ಪೂರ್ಣ ಹೆಸರು ಹೇಳ್ರಿ. ನಮ್ಮ ಹೆಸರು ಲಕ್ಷ್ಮಪ್ಪ ಮಲ್ಲಪ್ಪ ಬಶೆಟ್ಟಿ ರೀ. ಬಶೆಟ್ಟಿ. ಸಾಕಿನ ಇಂಗಳಿಗಿರಿ. ಇಲ್ಲೇ ಇಂಗಳಿಗೆ. ನೀವು ಪ್ರಾಪರ್ ಇದ ನಿಮ್ದು? ನಮ್ದು ಇದಾರಿಪ್ಪ ಇಲ್ಲೇ. ಮತ್ತ ಈಗ ನಿಮ್ಗೆ ಏಜ್ ಎಷ್ಟು ಈಗ? ನಮ್ಗೆ ಏಜ್ 78 ರೀ. 78. ನೀವೀಗ ನಮ್ಮ ಅಪ್ಪರ್ಕಿಂತ ಸಣ್ಣವರು ದೊಡ್ಡವರು? ನೀವು ದೊಡ್ಡವ್ರಿ. ದೊಡ್ಡವ್ರು ಇಲ್ಲ. ನಿಮ್ಮ ಅಪ್ಪ 1 ವರ್ಷ ತಿಂಗಳಕ್ಕಿಂತ ಹಿರಿಯಾವ. ಸಗರಪ್ಪ ವಿಮಾನವ್ರು ಕಲ್ಲಿಗೆ ನಿಮ್ಕಿಂತ ನಮ್ಕಿಂತ 1 ವರ್ಷ ಹಿರಿಯಾವ ಇರ್ಬೇಕ. ಒಟ್ಟರು ಕೂಡ ಆಡಿವಿ ನಾವೆಲ್ಲ. ಈ ಹಂತಿ ಪದ ಏನ್ ಹಾಡ್ತಿರ್ಲಿಲ್ಲ ನೀವು? ಯಾವಾಗಿಂದ ಇಂಟ್ರೆಸ್ಟ್ ಬಂತು ನಿಮಗೆ ಇದ್ರ ಮೇಲೆ? ನಾವು 10-15 ವರ್ಷಕ್ಕ ನಮ್ಮ ಅಪ್ಪಾರು ನಮ್ಮ ಓನ್ಯಾಗಿ ನಮ್ಮ ಜಂಬಿಗಿ ದಾಸಯ್ಯ ಇದ್ದ ನಮ್ಮ ಮಗದಾಗ ಅವ್ನು ಶಾನೆ ಇದ್ದ, ಹಾಡ್ತಿದ್ದ. ಅವ್ನು ಕೂಡ ಹಾಡ ನಾವು ಕಲ್ಕೊಂಡಿವಿ. ದಾಸಯ್ಯ, ಚಿಸ್ಕಂಡಿ ದಾಸಯ್ಯ, ಜಂಬಿಗಿ ದಾಸಯ್ಯ ಅವ್ರು ಶಾಣ್ಯಾರಿದ್ರಿ ಜಾನಪದ ಹಾಡಾಕ. ಅವರು ಹಾಡ್ತಿದ್ರು, ಹಂತಿಯಾಗ ಬಂದು ಹಾಡ್ತಿದ್ರು. ಮತ್ತ ತಮ್ಮ ರೈತರ ಕಣ್ಗೊಳಗ ಹಾಡ್ತಿದ್ರು. ನಾವು ಹಾಡು ತಲಿ ಬಾಳ ಇತ್ತು, ಕೇಳಾಕ ಹೋಗಿದ್ವು. ಅವ್ರು ಕೂಡ ಜೋಡ ಹಾಡುತ್ತಿದ್ರು. ಹಗರಿದಾಗ ಹಾಡಾಕತ್ತಿದ್ರು. ಯಾವ್ಯಾವ ಹಾಡ ಹಾಡ್ತೀರಿ ನೀವು? ನಾವು ಬಸವಣ್ಣಪ್ಪನ ಮೇಲೆ ಹಾಡ್ತೀವಿ, ಮತ್ತು ಹೆಣ್ಣು ದೇವ್ರ ಮೇಲೆ ಹಾಡ್ತೀವಿ, ಹನುಮಪ್ಪನ ಮೇಲೆ ಹಾಡ್ತೀವಿ, ಮತ್ತು ಈಗ ಎತ್ತಿನ ಮೇಲೆ ಹಾಡ್ತೀವಿ, ಇವು ಬಂಕಿ ಹಾಡ ಹಾಡ್ತೀವಿ, ಮತ್ತು ಇವು ಬೆಳಿನ ಪದನೂ ಹಂಗೆ ಅರ್ಧಂಬರ್ಧ ಹಾಡ್ತೀವಿ. ಮತ್ತು ಇವು ಕಿವುಡ್ರ ಪದ ಗೀಪದ ಮೇಲೆ ಕಿವುಡ್ರ ಪದ ಹಾಡ್ತೀವಿ. ಎಲ್ಲಾ ತರ ಇವು ಬರಂಗಿಲ್ಲ ಅನ್ನಂಗಿಲ್ಲ. ಸ್ವಲ್ಪ ಎಲ್ಲಾನು ಅವು ಈಗ ಮರು ಆಗ್ಯಾವು, ವಯಸ್ಸಾಗೈತಿ. ಆಗ ಹಂಗ ಕೇಳ್ದಂದ ಹಾಡ್ಯಾವ. ನಾವೇ ಮಾಸ್ತರ್ ಇಟ್ಕೊಂಡು ಕರ್ಕೊಂಡು ಹಾಡಿಲ್ಲ. ಎಲ್ಲಾರ ಕೇಳಾಕ್ ಹೋಗಿದ್ವಿ ಅಂದ್ರೆ ಆಟ ನೋಟ ಅವನು ಹಾಡ್ತಿದ್ವಿ. ಇವೆಲ್ಲ ಸಂಘ ಬೆಳನಾಟ ಇವೆಲ್ಲ ದೀಪಾವಳಿ ಆಟದ ಎಲ್ಲ ಹಾಡ್ತಿದ್ನಿ. ಒಕ್ಕಲ್ತನ. ಮೊದ್ಲಿಗೆನ ಅಜ್ಜಾರು ಹಂತಿ ಪದಗಳನ್ನು ಕೇಳೋನು, ಆಮೇಲೆ ಮಾತುಗಳನ್ನ ಮುಂದುವರ್ಸೋನು. ಈಗ ಹಂತಿಯ ಕಟ್ಟುತ್ತಲೇ ಎಂತವನ ನೆನಿಬೇಕೋ ಕಂತ ಪಿತನಾದ ಗಣಪಾನು. ಕಂತ ಪಿತನಾದ ಗಣಪನ ನೆನದಾರ ಸಂತೋಷಿಲಂತಿ ತುಳುದಾನು. ಕನಯಾರ ಮಾಡ್ಯಾರ ನೀರ್ಯಾರ ಹೊಡೆದಾರೋ ಉಸುಕಾಕಿ ಮೇಟಿ ಜಾಡದಾರೋ. ಉಸುಕಾಕಿ ಮೇಟಿ ಜಡದಾರಿಂಗಳಿಗೆ ಮುತ್ತೋದರ ಬಂದ ಮುರಿದಾರೋ.
ಬಸವಣ್ಣ ನೆನಪಾದ ಹಸನಾಗಿ ತ್ವಾಳದೇನೋ ಹಸರಗಲ್ಲಿ ಪಾವಲಿಸಿನೋ ಹಸರಗಲ್ಲಿ ಪಾವಲಿಸಿನೋ ಬಸವಣ್ಣ ಹಸನುಳದನಿಯ ಕೊಡನನುಗೋ ಬಸವಣ್ಣನೇನು ತಿವಾಸ ಮಗಳ ನೀಲವ್ವ ಬಸರಾದರ್ಯಾಂಗ ನ್ಯಾಡದಾಳೋ ಬಸರಾದರ್ಯಾಂಗ ನ್ಯಾಡದಾಳ ನೀಲವ್ವ ಗೋಧಿ ಸಸಿಯಾಗ ನವಿಲ ಕುಣದಂಗೋ ಬಸವಣ್ಣನಂತ ಭಕ್ತಿವಾನರ ಇಲ್ಲೋ ನೀಲಮ್ಮನಂತ ಶರಣೀಲೋ ನೀಲಮ್ಮನಂತ ಶರಣಿಲ್ಲೋ ಹೇಮರಡ್ಯಾರ ಮಲ್ಲಮ್ಮನಂತ ಶ್ವಾಸಿನಿಲೋ ತುಂಬಿದ ಹೊಳಿಯಾಗ ಕೊಂಬ ಕಾಣಿಸ್ತಾವೋ ಬಂಗಾರ ವಿನಿಯ ಬಸವಣ್ಣೋ ಬಂಗಾರ ದಿನಿಯ ಬಸವಣ್ಣ ನೀ ಬರುವಾಗ ತುಂಬಿದ ಗಂಗವ್ವ ತುಳಿಕ್ಯಾಳೋ ಬಾಳಿಯ ಕಾಯಂಗ ಬಾಗ್ಯವ್ ನಮ್ಮ ಬಸವಣ್ಣನ ಕೋಡ ಬಾಗಿ ಬರಣ್ಣ ಹ್ಯಾಗಲಿಗೋ ಬಾಗಿ ಬರಣ್ಣ ಹ್ಯಾಗಲಿಗಿ ಬಸವಣ್ಣ ಸಾಗಿ ಬರಣ್ಣ ಸಾಲಿಗೋ ಭೂಮಿ ತೂಕದ ಬಿಲ್ಲ ಹಾಕಿ ಸೀತಾದೇವಿ ಏನು ಮಾಡ್ತಿದ್ರು ಕುದುರೆ ಮಾಡಿ ಆಡ್ತಿದ್ರು ಹುಡುಗರು ಕೂಡ ಬಡಿಗೆ ಕಾಲಾಗಿ ಇಟ್ಕೊಂಡು ಮಾಡ್ತಿದ್ರಲ್ಲ ಜನಕರಾಜನ ಮಗಳಾಕಿ ಆಕಿ ಆ ಭೂಮಿ ತೂಕದ ಬಿಲ್ ಯಾವ ನೆಗುತ್ತಾನ ಅವನ ಅಕ್ಕನ ಅಂತೇಳಿ ಜೈರತ್ ಬಿಟ್ಟಿದ್ರು ಆಕಿ ರಾಮ ಲಕ್ಷ್ಮಣ ವನವಾಸಿದ್ರು ಅವರು ವನವಾಸಿದ್ರು ಇವ ರಾವಣ ಮಳಸುಳಿ ಮಗ ಆಕಿ ಚಂದ ಬಾಳಿದ್ದು ನೆಗಿ ಒಯ್ಬೇಕಂತೇಳಿ ಬಂದಿದ್ದ ಅದ್ರ ಮ್ಯಾಲ ಹಾಡ ಅಲ್ಲಿ ಭೂಮಿ ತೂಕದ ಬಿಲ್ಲ ಯಾವನ ನೆಗಿವ್ಯಾನೋ ರಾಮದೇವರ ತಮ್ಮ ಲಕ್ಷ್ಮಣೋ ರಾಮದೇವರ ತಮ್ಮ ಲಕ್ಷ್ಮಣ ತಾನೆಗಿವಿ ಗೆದ್ದ ಓದಾರೋ ಸೀತಾನೋ ಕಿಡಿಗೇಡಿ ರಾವಣ ಗೆದ್ದ ಓದು ನಿಗಾಲಿಲ್ಲೋ ಕದ್ದ ಓದಾನೋ ಸೀತಾನೋ ಕದ್ದ ಓದಾನ ಸೀತನ ರಾವಣ ಮರಣ ದಂಡನಾಗ್ಯಾನೋ 60 ಕೋಟಿ ಆಯುಷ ಸೀತಾನ ಹೋದ ಅರ್ಧ ಕೋಟಿ ಆಯುಷ್ ತಾಳಿಲ್ಲ ಹೌದಾ ಹಾ ದಾನ ಹನುಮಪ್ಪ ಬುದ್ಧಿಲಿ ಶ್ಯಾಮರುವಂತೋ ಎದ್ದ ಹರ್ಯಾನ ಗಗನಕೋ ಎದ್ದ ಹರ್ಯಾನ ಗಗನಕ ಹನುಮಪ್ಪ ಸೀತನ ಸುದ್ದಿ ತಂದಾನೋ ಗಳಿಗ್ಯಾಗೋ ಸೀತನ ಒವ್ವಾಗ ಸೀತನ ಎಲ್ಲಿ ಓದಿಟ್ಟಾನ ಅನ್ನೋದು ಗೊತ್ತಾಗಿದ್ದಿಲ್ಲ ಅವ್ ಎದ್ದು ಗಗನ ಕಾರ್ಯ ಅಲ್ಲಿಗ ಲಂಕಪ್ಪನ ಹೋಗಿ ಸುದ್ದಿ ತಂದ ಹನುಮಪ್ಪ
ಸೀತಾನ ಒವ್ವಾಗ ಶ್ರೀರಾಮ ಸಣ್ಣವೋ ಆಗ ಹನುಮಪ್ಪ ಹೊಸಮಾಗೋ ಆಗ ಹನುಮಪ್ಪ ಹೊಸಮಾಗತ್ತ ಕುಂತ ಸೀತವ್ವನ ಸರಿಯ ಬಿಡಿಸ್ಯಾನೋ ಹನುಮಪ್ಪ ತಂದ ನಾವು ಸೀತಾನ ಅಲ್ಲಿ ತಪಾಸ್ ತೆಗೆದ ಹೊಳೆ ತಂದ ಅವನು ಸರಿ ಬಿಡಿಸಿದ ಡ್ವಾಂಕ ಮಾರಿಯ ಹನುಮ ಲಂಕಾದ ಹೆಂಗಿತ್ತೋ ಡ್ವಾಂಕದ ಮ್ಯಾಲ ಎಡಗೈಯೋ ಡ್ವಾಂಕದ ಮ್ಯಾಲ ಎಡಗೈಯ ಇಟ್ಟುಕೊಂಡು ಲಂಕಾಕ ಬೆಂಕಿ ಹಚ್ಚಾನೋ ಲಂಕಾ ಸುಟ್ಟು ಹಾಕಿದ ಆಸ ಪಡಿ ಮ್ಯಾಲ ಹಾದವಾದವನ್ಯಾರೋ ಪಾದ ಮುಡ್ಯಾವೋ ಪರಿಪರ್ಯೋ ಪಾದ ಮುಡ್ಯಾವ ಪರಿಪರಿಂಗಳಿಗೆ ಹನುಮಪ್ಪ ಹಾದ ಹೋಗ್ಯಾನೋ ಜಳಕೋ ಹಚ್ಚಿದ ಹರಿನಾಮ ಮುತ್ತಿನ ಗೋಪಾಳೋ ಹೊತ್ತೇರಿ ಬರುವ ಇವನ್ಯಾರೋ ಹೊತ್ತೇರಿ ಬರುವ ಇವನ್ಯಾರೋ ಇಂಗಳಿಗೆ ಗಚ್ಚಿನ ಗುಡಿಯ ಹನುಮಪ್ಪೋ ತೆಗೆಲಿ ತ್ಯಾವೂರಲ್ಲಿ ಮುಗ್ಯಾವೋ ಎರಡಾಣಿ ತೆಗ್ಗಿನಾಗೈತೋ ಇಂಗಳಿಯೋ ತೆಗ್ಗಿನಾಗೈತೋ ಇಂಗಳಿಗೆ ಹನುಮಪ್ಪ ಹೂಬಿನಾಗೈತೋ ಹರಿನಾಮೋ ಶುಕ್ರವಾರ ಶನಿವಾರ ಕಡಲಿಯ ಪನಿವಾರ ಸಿಂಗಾರ ಜ್ಞಾನೋ ಶನಿವಾರೋ ಸಿಂಗಾರ ಜ್ಞಾನ ಶನಿವಾರಿಂಗಳಿಗೆ ಹನುಮಪ್ಪ ಬಂಗಾರದ ಜನಿವಾರ ಕ್ವಾರಳಾಗೋ ಗುಡ್ಡದ ವಾರ್ಯಾಗ ಗುಗ್ಗಳ ಹೊಗಿಯಾಕೋ ಅಪ್ಪ ಪ್ರಭು ಸ್ವಾಮಿ ಶಿವ ಪೂಜೋ ಅಪ್ಪ ಪ್ರಭು ಸ್ವಾಮಿ ಶಿವ ಪೂಜೆಯಾಗುವಾಗೋ ಆಕಾಶದ ಗಂಟಿ ನುಡಿದಾವೋ ಹೊತ್ತ ಮುಣಿಗಿದರೇನ ಕಾತ್ತಲಾದರು ಏನೋ ಅಪ್ಪ ನಿನ್ನ ಗುಡಿಗೆ ಬರುವೀನೋ ಅಪ್ಪ ನಿನ್ನ ಗುಡಿಗೆ ಬರುವಿನ ಪ್ರಭು ಸ್ವಾಮಿ ಮುತ್ತಿನ ಬಾಗಿಲ ತ್ಯಾರದೀರೋ ಹತ್ಯಾಲಾದ ಮಾರ ಸುತ್ತ ಬೇವಿನ ಮಾರ ಓತತಿ ಮರ ಜಗ ಜಂಪೋ ಓತತಿ ಮಾರ ಜಗ ಜಂಪಿನ ವನದಾಗೋ ಅಪ್ಪ ಪ್ರಭು ಸ್ವಾಮಿ ಜ್ಞಾನದಾನೋ ಕ್ಯಾಮಿನ ಉಟ್ಟಾನೋ ಕ್ಯಾಮಿನ ತೊಟ್ಟಾನೋ ಮಾವಿನ ಮರಕ ಮನಿಗಾನೋ
ಮಾರ್ಕ ಮಣಿಗನ ಪ್ರಭು ಸ್ವಾಮಿ ಮಾಯನಾಗ್ಯಾನೋ ಗುಡಿಯಾಗೋ. ಕೇಳು ಹಜನಾಥ್ ಪದ ಕೇಳು, ಡೊಳ್ಳಿನ ಪದ ಕೇಳು, ಈ ಸೋಬಾನ್ ಪದ ಕೇಳಲ್ಲ ಹಾಕ್ಪೂರ ಬಿಡಂಗಿಲ್ಲ, ಎಲ್ಲ ಮಾಡ್ತೀವಿ. ಹಾಡುಗಳ ನಾಡ ದಿಕ್ಕಿಗಪ್ಪ ಅಂಗ ಎಟ್ ಮಾಡಿ ಹುಟ್ಟ್ಯಾವೋ, ನಿಂಗದಷ್ಟು ಮಿಂಚುಟ್ಟ್ಯಾವೋ, ಗಡಗಡಿ ಗದ್ದನು ಸುರುವಾದಾವಪ್ಪ, ಬೋರಿಟ್ಟ ಮಳಿಗಳು ಸುರಿದಾವೋ, ಬೋರಿಟ್ಟ ಮಳಿಗಳು ಸುರಿದಾವೋ, ಹಳ್ಳ ಕೊಳ್ಳಗಳು ಹರಿದಾಡ್ಯಾವೋ, ಎಳಿಗೈ ಮಳಿಗರಿ ಕೆದ್ದಾವೋ, ಬೀರಪ್ಪ ಹಾಡ್ಯಾಡಿ ಕುರುಗಳು ಮೇಸ್ಯಾನೋ, ಬೀರಪ್ಪ ಹಾಡ್ಯಾಡಿ ಕುರುಗಳು ಮೇಸ್ಯಾನೋ, ಹಾಸ ಪಡಿ ಮ್ಯಾಲ ತರ್ಬ್ಯಾನ ಬೀರಪ್ಪ ಕುರುಗೋಳು, ಹಾಸ ಪಡಿ ಮ್ಯಾಲ ತರ್ಬ್ಯಾನ ಬೀರಪ್ಪ ಕುರುಗೋಳು, ಗೆಜ್ಜಿ ಗುಂಡಿಗಾಲ್ ಹಿಂಡ್ಯಾನೋ, ಗೆಜ್ಜಿ ಗುಂಡಿಗಾಲ್ ಹಿಂಡ್ಯಾನೋ, ಹಂಡಬ ಜೊಂಡಗ ಬಾಲದ ನಾಯಿ, ಹಂಡ ನಾಯಿ ಜೊಂಡಗ ಬಾಲದ ನಾಯಿ, 303 ತಾಳೆ ಎದ್ದಾವೋ, 303 ತಾಳೆ ಎದ್ದಾವೋ, ಹಂಡ ನಾಯಿ ಜೊಂಡಗ ಬಾಲದ ನಾಯಿ, ಬಾ ಅಂತ ಚೂಹೆಂದ ಬೆದರ್ಸ್ಯಾನೋ, ಬೆದರ್ಸ್ಯಾನೋ. ಅಡಗಲ್ನಾಡು ದಿಕ್ಕಪ್ಪ ಅಂದ್ರೆ ಒಂದು ದಿಕ್ಕಿಗೆ ಹಂಗ ಎಟ್ಟಟ್ ಮಾಡಿ ಅದು ನಿಂಗದಷ್ಟ ಮಿಂಚು ಹುಟ್ತಿ ಮಳಿಗೆ, ನಿಂಗದಷ್ಟು ಮಿಂಚು ಹುಟ್ತಿ, ಬೋರ್ ಇಷ್ಟು ಮಳೆಗಳು ಸುರಿದು ತಳಗ, ಭೂಮಿಯಾಗ ನೀರ ಹರಿದಾಡಿ ಹಳ್ಳ ಕೊಳ್ಳ ಹರಿದಾಡಿ ಎಳಿಗರ್ಕಿ ಮಳೆಗರ್ಕಿ ಅದು. ಕುರುಬಾ ಬೀರಪ್ಪ ಕುರಿ ಹಾಡ್ಕೋತ ಮೆಸಾಕತ್ ಮೆವರಗಳಾಗಿತ್ತು, ಖುಷಿ ಇತ್ತಾವ, ಖುಷಿ ಇತ್ತಾವ ಬರೋಬರ್. ಹಾಡ್ಕೋತ ಮೆಸಾಕತ್ತಿದ, ಎಲ್ಲ ಮೇಸ್ಕೊಂಡ್ ಬಂದ ಒಂದು ಹಾಸ್ಪಡಿ ಮೇಲೆ ಕುರಿ ತರಿಬಿದ. ತರಿಬಿದಾಗ ಏನಾತಪ್ಪ ಅಂದ್ರ ಒಂದು ಗೆಜ್ಜಿ ಗುಂಡಿಗೆ ಹಾಲು ಹಿಂಡಿದಷ್ಟು ಕುರಿವು ಹಿಂಡೂರಾಗನ 303 ತಾಳ ಬತ್ತ ಅವನ್ ಕುರಿಗೆ. ತಾಳ ಬಂದಾಗ ಏನು ಮಾಡಿದವ, ಹಂಡಗ ಬಾಲ ನಾಯಿ ಜೊಂಡಗ ಬಾಲದ ನಾಯಿ ಬಾ ಅಂದ್ ಚೂವತ್ತು ಬಿಟ್ಟ, ನಾಯಿ ಹೋಗಿ ತಾಳ ಓಡಿಸ್ತ. ಏನು ದಪ್ಪಿನಾಡ ಆಡ್ತಾರಲ್ಲ, ದಪ್ಪಿನಾಡ ಆಡ ಹಾಡ್ರಕ್ಕ ದಪ್ಪಿನ ಹಾಡ ಎದ್ರಾಗ ಹಾಡ್ತಾರ ಅವನ ಗೀ ಪದಾರ್ಥ ಹಾಡ್ತಾರಲ್ರಿ. ಗೀ ಪದಾರ್ಥ. ತಾಯಿ ಕಿವುಡ ತಂದಿ ಕಿವುಡ ಹಿರಿ ಮಗನ ಎಂಟಿ ಸ್ವಾಸಿ ಇದ್ದಾಳು ಮರ ಕಿವಾಡಿ, ಹಿರಿ ಮಗ ಎತ್ತ ಹೊಡ್ಕೊಂಡು ಹೊರಕ ಹೋಗಿ ಕಟ್ಟಿ ಹಾಕಿದಾನು ಸೂಡು ಕಣಿಕೆ, ಹಾದಿಕಾರ ಬೇಡ್ಯಾನೋ ಬೆಂಕಿ ಇದ್ರ ಕೊಡ ಕೋಪ ಬೆಂಕಿ, ಕಿವುಡ ಬಾರಿಗೆ ತಿಳಿದಿತ್ರಿ ಇದು ಏನೋ ಕಾಣ್ತತಿ ಎತ್ತಿನ ಗೀರಕ್ಕೆ, ಹಂಡಯಾಗ 10 ಬೇಲಿ ಚಿಂಚಾಗ 30 ಬೇಲಿ ಇದ್ರ 10 ಬೇಡಿ ಕಾಲಿ, ಹಾದಿಕಾರ ಕಿವುಡ ಬಾರಿನಂತ ಹೇಳಿ ಹಾದಿಸಾಗಿ ವಾದೋ ಮುಂದಕ, ಹಾದಿಸಾಗಿ ವಾದೋ ಮುಂದಕ, ಕಿವುಡನ ಹೇನುತಿ ಕಿವುಡನ ಮಾಡದಿ ತಗೊಂಡ ಬಂದಾಳೋ ಇದರಿಗೆ ಬುತ್ತಿ, ಇದರಿಗೆ ಬುತ್ತಿ. ಹಾದಿಕಾರ ಕೇಳ್ತಾನ ಏ ಯವ್ವ ನೀರು ಎಲ್ಲಿ ಅದಾವಂತ, ಕಿವುಡ ಬಾರಿ ಅಕ್ಕಿಗೆ ತಿಳದಿತ್ರಿ ಅತರುಷ್ಟಿ, ಏ ಹುಚ್ಚ ನನ್ನ ಆಟ ಇಲ್ಲಿ ಅದ ನನ್ನ ಗಂಡ ಬದ್ರಿ ಹೇಳಿನಂದ್ರ ಉಳಿಯಾಕಿಲ್ಲೋ ನಿನ್ನ ಕಸರಾಹ, ನಿನ್ನ ಕಸರಾಹ. ಹಾದಿಕಾರ ಹಾದಿಸಾಗಿ ಹೋದ ಮುಂದಕ, ಕಿವುಡನ ಏನತಿ ಬಂದಾಳ ತಂದ ಇಟ್ಟಳ ಗುಡ್ಸಲ್ದಾಗ ಬುತ್ತಿ, ಇಟ್ಟಳ ಗುಡ್ಸಲ್ದಾಗ ಬುತ್ತಿ, ಕುಬಸ ಹರದಿತ್ತು ತೋಳಿನಂತರ, ಗಂಡಗ ಹೇಳ್ತಾಳ ನಾಳೆ ಶುಕ್ರವಾರ ಸಂತಿನ ಐತಿ ತಗೊಂಡ್ ಬರಕ ಕುಬಸ, ಇಷ್ಟ ಹೇಳಿ ಬಂದಾಳೋ ತಿರುಗಿ ಮಣಿಗೆ ಬರೋರೊಳಗ ಇದ್ದಿದ್ದಿಲ್ಲ ಅತ್ಯವ ಮಣಿಯಾಗ, ಹೋಗಿಳು ಮುರಿದಿತ್ತೋ ಜಂತರದ ಹೊಳ್ಳಿ, ಹಾಸಲಕ್ಕ ಹೋಗಿಳು ಬಡಿ ಸಾಲಿಗೆ, ಹಾಸಲಕ್ಕ ಹೋಗಿಳು ಬಡಿ ಸಾಲಿಗೆ, ಗೋಡಿಯ ಮರಿಗಿ ನಿತ್ತ ಕೈ ಸೊನ್ನಿ ಬಾಯಿ ಸೊನ್ನಿ ಮಾಡಿ ಕರುತ್ತಾಳ ಅತ್ಯವನ, ಅತ್ತಿ ಬಂದಾಳ
ದುಮು ದುಮು ಅನ್ಕೋತ ಮನಿಗೆ ಬಂದ ಜಗಳ ತೆಗೆದಾಳು ಸೊಸಿಗೂಡ ಬಂದ ಜಗಳ ತೆಗೆದಾಡಿ ಸೊಸಿಗೂಡನ ಏ ಕಮ್ಮಿ ಕುಲ ಬಡಿಯಾಗ ನನಗ ಹಾದರಂತಿಯಲ್ಲ ನೀನ ಕಮ್ಮಿ ಕುಲ ಬಡಿಯಾಗ ನನಗ ಹಾದರಂತಿಯಲ್ಲ ನೀನ ಏ ಅವ್ರ ಮನಿಯಾಗ ಮುದುಕ ಕುದಸತ್ತಿತ್ತು ಅವ್ರಿ ಕಾಳ ಗುಗ್ಗರಿ ಕೊಡತಿತ್ತೋ ಆನಿ ಸೂರಿ ತಿಂದಿಲ್ಲೋ ನಾಯನ ಸರಿ ಗುಗ್ಗರಿ ಮುದುಕ ಕೊಡತಿತ್ತೋ ಆನಿ ಸೂರಿ ಕಿವುಡರಾಗದ ಹಿಂಗಾಯ್ತು ನೋಡ್ರಿ ತಾಯಿ ಕಿವುಡ ತಂದೆ ಕಿವುಡ ಮಗ ಮರಿಕಿವುಡ ಸೊಸಿನೂ ಮರಿಕಿವುಡಿ ಹಾ ಹಿರಿ ಮಗ ಎತ್ತು ಹೊಡ್ಕೊಂಡು ಹೊಲಕ್ಕೆ ಹೋಗಿ ಕಟ್ಟೆ ಎತ್ತುಗಳಿಗೆ ಒಂದು ಸುಡ್ ಕಣಿಕೆ ಹಾಕಿದ ಹಾದಿಕಾರ ಹಾದಿ ಹಿಡ್ದ ಹೋಗಾವ ತಂಬಾಕು ಸೇದಾಗ ಬೆಂಕಿ ಬೇಡಿ ಅವಾಗ ಏನ್ ತಿಳಿತಿ ಕಿವುಡುಗ ಇದು ಏನೋ ಕಾಣ್ತತಿ ಎತ್ತಿನ ಗಿರಕ್ಕೆ ತಿಳ್ಕೊಂಡ ಎತ್ತು ಬೇಡ ಕತ್ತಾನ ತಿಳ್ಕೊಂಡ ಹಂಡಗ ಹಂಡ ಎತ್ತ ಹಂಡ ಎತ್ತಿಗೆ 10 ಬೇಲಿ ಚಿಂಚಿತ್ತು ಒಂದ್ ಎತ್ತ ಚಿಂಚಿಗೆ 30 ಬೇಲಿ ಅಷ್ಟು ರೊಕ್ಕ ಹೇಳಿದವ ಹಾದಿಕಾರ ಹಾದಿ ಸಾಗಿ ಇದು ಕಿವುಡು ಬಾರಿ ಎತ್ತು ಮುಂದೆ ಹೋಗುವಾಗ ಕಿವುಡು ನಿಂತು ಇದ್ರಿಗೆ ಬಂದ್ರೆ ಗೊತ್ತಿತ್ತು ಅಂದ ಏ ಯವ್ವ ನೀರ್ ಎಲ್ಲಿದಾವ ಅಂತ ಕೈ ಮಾಡಿ ಅವ್ನು ಕೇಳಿದ್ರೆ ಆಕಿ ಏನ್ ಹೇಳ್ಬೇಕು ಮೊದಲೇ ಕಿವುಡು ಬಾರಿ ಏ ಹುಚ್ಚನ ನಾಟ್ಯ ನಾನೇನ್ ಕೇಳ್ತಿ ಇಲ್ಲಿ ನನ್ನ ಗಂಡನ ಮದ್ರಿ ನಾನು ಕಸರು ಉಳಿಯಾಕಿಲ್ಲ ಅಂದ ಅಷ್ಟ ಅಂದ್ ಉರ್ಕೋತ್ ಮೆರ್ಕೋತ್ ಬಂದ ಗುಡ್ಸದಾಗ ಬುತ್ತಿ ಇಟ್ಟು ಕುಬಸ್ ಮಾತ್ರ ಅರ್ಧತ್ ಜಂಪರ್ ತೋಳಿನ ಮೇಲೆ ನಾಳೆ ಶುಕ್ರವಾರ ಸಾಯ್ತೈತಿ ಕುಬ್ಸಾಕ್ ತಂದು ಕೊಡು ನನಗೆ ಇಷ್ಟ ಹೇಳಿ ಹೊಳ್ ತಿರುಗಿ ಮನಿಗೆ ಬಂದ ಮನಿಗೆ ಬರುವಾಗ ಅವಾಗ ಜಂತ್ರ ಇದ್ದು ನೋಡಿ ಎಲ್ಲಾರು ಜಂತ್ರ ಇದ್ದು ಆ ಜಂತ್ರದ ಹೊಳ್ಳಿ ಮುರಿದಿತ್ತು ಹೊಳ್ಳಿ ಅಂದ್ರೆ ಕದ್ರ ಹಾಕೋದದ ಈಗಿನ ಅವ್ರಿಗೆ ಗೊತ್ತಿಲ್ಲ ಕದ್ರ ಹಾಕೋದಾಗ ಎಲ್ಲಾರು ಇಡೀ ಜಗತ್ನ ನೀವು ನೋಡ್ತಿದ್ರ ಅದ್ ಮುರಿದಿತ್ತು ಆಕಿ ಹಾಸ್ಲಾಕ್ ಬಡಿ ಸಾಲಿಗೆ ಹೋಗಿಳ ಈಗ ಸೊಸಿವಾದಕಿನ ಕೈಸೊಂಡ್ ಮಾಡಿ ಕರೆದಳ ಕೈಸೊಂಡ್ ಮಾಡಿ ಕರೆದಾಗ ಆಕಿ ಮನಿಗೆ ಬಂದ ಜಗಳ ತಗದ ಏ ಅರ್ಸು ಅದ್ರಿಗಿತ್ತಿ ಮತ್ತ ಕಮ್ಮಿ ಕುಲ ಬಡಿಯಾಗ ನನಗೆ ಹಾದ್ರ ಅನ್ಸಿದಿಲ್ಲ ಅಂತೇಳಿ ಜಗಳ ತಗದು ಮುದುಕ್ ಏನ್ ಮಾಡಿದ ಅದು ಅಳ್ಕಳ ಗುಗ್ರಿ ಕುದಿಸೋದು ಗೊತ್ತಿತ್ತು ಅಂತ ಮುದುಕ ಅದ ಆಣಿ ಸುರಿ ಕೊಡಕತ್ತಿವ್ರು ನಾ ಗುಗ್ರಿ ತಿನ್ನತ್ತಿವ್ರು ಅತ್ತೆ ಸುಸಿ ಜಗಳ ಆಡ್ತಾರತ್ತೆ ನಾನು ತಿಂದಿಲ್ಲ ಸರಿ ಗುಗ್ಗರಿ ಮುದುಕು ಕೊಡ್ತಿತ್ತು ಆಣಿಸು ಅಡಿಗಾರ ಓನ್ಯಾಗ ಸ್ಯಾಡುಗಾರ ದ್ಯಾಮವ್ವ ದಾಂಡಿ ತಂದಿನ ಕಟ್ವಾರೋ ದಾಂಡಿ ತಂದಿನ ಕಟ್ವಾರ ದ್ಯಾಮವ್ವ ಉಡುಪಿ ತಂದನ ಉಡಿವಾಡೋ ಮುತ್ತಿನ ಮೂಗುತಿನ ಕರ ಕಳಿಬಾಳ ಅಕ್ಕ ನೀಯಾರ ಮಗಳವೋ ಅಕ್ಕ ನೀಯಾರ ಮಗಳವ್ವ ಇಂಗಳಿಗೆ ಗಚ್ಚಿನ ಗುಡಿಯ ಬಾಂಧವೋ ಬೇವಿನ ಮಾರ ಊತೋತಿ ಮಾರ ಜಗ ಜಂಪೋ ಊತೋತಿ ಮಾರ ಜಗ ಜಂಪಿನೊಣದಾಗ ತಾಯಿ ಬಂದವ್ವ ಜ್ಞಾನದಾಳು ಎಲ್ಲ ಮನ್ಯಾಲ ಹಾಡಾಡ್ತು ನೋಡ್ರಿ ಎಲ್ಲವ್ವ ಹೋಗವರು ಎಳ್ಳು ಬ್ಯಾಲನು ವೈರೋ ಮಲ್ಲಿಗೆ ವೈರೋ ತುರ್ಬಿಯೋ ಮಲ್ಲಿಗೆ ವೈರೋ ತುರ್ಬಿಗೆ ಪರಶುರಾಮ ಬೀಲಿಗೆ ವೈರೋ ಬಿಡಿ ಮೂತೋ ಎಲ್ಲವ್ವ ನಿನ ಮಗ ಎಳಿಯ ಪರಶುರಾಮ ಯಾರ ತುಗಿದ್ರ ಮನಗ್ವಾಲೋ ಯಾರ ತುಗಿದ್ರ ಮನಗ್ವಲ್ಲ ಎಲ್ಲವ್ವ ಜೋಗಳ ಬಾವಿ ಸತ್ಯವ್ ತುಗಿದ್ರ ಸಪುನೀತ್ಯೋ ಮುಂದ ಮುನ್ನೋಳಿ ಪ್ಯಾಟಿ ಮುಂದ ಜಾಕಾತಿ ಕಟ್ಟಿ
ಜಾಕಾತಿ ಕಟ್ಟಿ ದಾಟಿ ತೆಲಿಪಟ್ಟೋ ತೆಲಿಪಟ್ಟಿ ದಾಟಿ ತಾಯಿ ಎಲ್ಲವ್ವ ನೆನದಾಳೋ. ನಿಕ್ಕಿತಲು ರಗಡ ಹಿರಿಯರು ಅದಾರ ಇಲ್ಲಿ ಕೆಲವೊಂದು ಮಂದಿ, ಸಣ್ಣವರು ಅದಾರ, ಖರೆ ಇವು ಗೊತ್ತಿಲ್ಲ. ಕನ್ನಡದಾಗ ಆಡೋಕೆ ಜ್ಞಾಪ ಇರೋದಿಲ್ಲ. ಅದು ಕಂಪ್ಯೂಟರ್ ಬೇಕು ಅಂತ ಚಲೋ ಬೇಕು. ಮನವಲ್ಲ ಜೋಗಳ ಬಾಯಿ ಸತ್ಯವು ತೂಗಿದ್ರೆ ಸಪ್ ನಿದ್ದೆ ಆಕಿ ತೋಗಾನ ಸಪ್ ನಿದ್ದೆ ಐತಾವ. ಅದು ಮುಂದೆ ಮುನ್ನೋಳಿ ಪ್ಯಾಟಿನ ಹತ್ತತಿ, ಮುಂದೆ ಜಕಾತಿ ಕಟ್ಟಿ ಹತ್ತತಿ. ಜಕಾತಿ ಕಟ್ಟಿದ ಆಟ ನಾ ತೆಲ್ಪೆಟ್ಟಿ ತಗೋತಿದ್ರ, ಈಗ ಬಿಟ್ಟಾರ. ತೆಲ್ಪೆಟ್ಟಿ ತಗೋತಿದ್ರು, ತೆಲ್ಪೆಟ್ಟಿ ದಾಟಿ ತಾಯಿ ಅಲ್ಲವ ನೆಡ್ದಾಳ ಹುಡ್ದ. ಬಬಲಾದಿ ಅಪ್ಪನವ್ರ ಬಗಿ ನಮ್ಗ ತಿಳಿಲಿಲ್ಲೋ, ನ್ಯಾಲ ಮನ್ಯಾಗ ಅವ್ರ ಶಿವ ಪೂಜೋ. ನ್ಯಾಲ ಮನ್ಯಾಗ ಅವ್ರ ಶಿವ ಪೂಜೆಯಾಗುವಾಗ ಆಕಾಶದ ಗಂಟಿ ನೋಡ್ದಾವು. ಅಂಗಡಿ ಕುಂತ ಜಂಗ ಬಾರು ಸುತ್ತ ಹೊಂಟೋ, ಜಂಗ ಮನೇನೋ ಶಿವನೇನೋ. ಜಂಗ ಮನೇನೋ ಶಿವನೇನೋ ಬಬಲಾದಿ ಗಂಗಯ್ಯ ಸ್ವಾಮಿ ಹೌದೇನೋ. ಪುಂಡಿಯ ಕಟ್ಟಿಗ್ಯಾಗ ಕೆಂಡ ಒಗದವನ್ಯಾರೋ, ಪುಂಡ ಬಬಲಾದಿ ಅಪ್ಪನವ್ರೋ. ಪುಂಡ ಬಬಲಾದಿ ಅಪ್ಪನವ್ರಾಡಿದ ಮಾತ ಯಾದಿಯಾಗ ಗುಂಡ ಬಡ್ದಂಗೋ. ಜಂಗ ಮಾರೋಡ್ಗನ ಹೆಂಗ ಸಲುವಲಿ ಶಿವನೋ, ಜಂಗ ಬೇಕಾವನ ಕಾಲಿಯೋ. ಜಂಗ ಬೇಕಾವನ ಕಾಲಿಗೆ ದುಡ್ಡಿನ, ಲಿಂಗ ಬೇಕಾವನ ಕ್ವಾರಳಿಯೋ. ಬಬಲಾದಿ ಅಪ್ಪನ ಅವ್ರು ಶಿವಪೂಜೆ ಆಗುವಾಗ ಆಕಾಶದಾಗ ಘಾಟ್ ಸಹಿತ ಬಾರಿಸ್ತಿದ್ವು. ಹೌದಾ? ಮುಂದ ಅದೇನ ಅಂಗಡಿ ಗುಂಟ ಜಂಗ ಬಾರಿಸುತ್ತ ಹೊಂಟ ಅಂದ್ರ ಅವ ಜಂಗ್ ಕಟ್ಕೊಂಡು ಹೋಗಿದ್ದ. ಜಂಗ್ ಇತ್ತಲ್ಲ ಸ್ವಾಮಿಗಳ ಕಾಲಾಗ ಜಂಗ್ ಕಟ್ಕೊಂಡು ಹೋಗಿದ್ದ. ಅಂಗಡಿ ಗುಂಟ ಜಂಗ ಬಾರಿಸುತ್ತ ಹೊಂಟೋ, ಜಂಗಮನೇನೋ ಶಿವನೇನೋ ಬಬಲಾದಿ ಗಂಗಯ್ಯ ಸ್ವಾಮಿ ಹೌದೇನೋ. ಅವ ಜಂಗ ಅಷ್ಟ ಅವ್ನು ದರ್ಪಿತ್ತು. ಗಂಗಯ್ಯ ಸ್ವಾಮಿ ಅಂದ್ರೆ ಅವನು ಹೆಚ್ಚಿನ. ಪುಂಡಿ ಕಟ್ಟಿಗೆ ಕ್ಯಾಂಡ ಹೋದವ್ರು ಅಂದ್ರೆ ಅವ್ರ ಮಾತ ಉಸಿ ಹೋಗಂಗಿಲ್ಲ. ಪುಂಡಿಯ ಕಟ್ಟಿಗ್ಯಾಗ ಕೆಂಡ ಹೋಗದವ ಯಾರ, ನನ್ನ ಪುಂಡ ಬಬಲಾದಿ ಅಪ್ಪನವ್ರು ಆಡಿದ ಮಾತು ಎಡ್ಯಾಗ ಗುಂಡು ಬಿಡ್ದಂಗ ಅವ್ರು ಅಂದ್ರ ಅದು ಖರಾಸ್ ಸುಳ್ಳಾಗಂಗಿಲ್ಲ. ಶಾಪ್ ಕೊಟ್ಟರು ಸುಳ್ಳಾಗಂಗಿಲ್ಲ, ಆಶೀರ್ವಾದ ಕೊಟ್ಟರು ಸುಳ್ಳಾಗಂಗಿಲ್ಲ. ಮಕ್ಕಳ ಮೇಲೆ ಈ ಹೋಟ್ಲ್ ಇದ್ದವ್ರ ಮೇಲೆ ಅತ್ತಿಯನ್ನ ಮಾತ ಕೇಳ ಧ್ಯಾನ ಗೊಟ್ಟ ಚ್ವಾಚಲ ಬಸರ ದೇವರ ಕೊಟ್ಟ. ಅತ್ತಿಯನ್ನ ಮಾತ ಕೇಳ ಚಿತ್ತ ಇಟ್ಟ ಧ್ಯಾನ ಗೊಟ್ಟ, ಸ್ವಚ್ಛರ ಬಸರ ದೇವರ ಕೊಟ್ಟ. ಕಸ ಹೊಡಗುವತ್ತಿನ್ಯಾಗ ಕೈಯ ಕಾಲ ಬಾಳ ಹರುವತಾವು. ಚಾಜಿ ರೊಟ್ಟಿ ಚವಳಿಕಾಯ, ಬಿಳಿ ಜ್ವಾಳ ರೊಟ್ಟಿ ತೊಗರಿ ಬ್ಯಾಳೆ, ತಿಂದಿನಂದರವಲ್ಲದ ನನ್ನ ಜೀವ.
ग्वाडाची क्रेक्षान पाली तरस नंदाक नामाती तरसलिल्याक यारी मनाई बतुंड्याच्या कोत्यान पाल्लेव यारी मनाई बत्ती उंडीच्या कोत्यान पाल्ले अट्टर येण च्वाक कुत ऊट माडलाक गांगी गौरी अंबोग्यान त्यार मुंद नक्क नलद हेळताळ ಗಂಡ ಹಾಡುವುದು ಬಾಳ ಐತಿ ಪ್ರೀತಿ ನಂದ ಗಂಡ ಹಾಡದಾರ ಬಿಡುವುದಿಲ್ಲ ಗಟ್ಟಿ ತವ್ರ ಮನೆಯ ತೊಟ್ಟಲ ಕೂಸಿನಾಡು ಸೂತ ಕುಸಿಯಾಲ ಕುಡ ಸೂತ ಹಾಲ ಕೂಸಿನಾಡು ಸುತ ಕುಸಿಯಾಲ ಕೂಸಿಗೆ ಕುಡಿಸಿನ ಹಾಲ ಅತ್ತಿಯನ್ನ ಮಾತ ಕೇಳ ಚಿತ್ತ ಇಟ್ಟ ಧ್ಯಾನ ಗೊಟ್ಟ ಚೊಚ್ಚಲ ಬಸರ ದೇವರ ಕೊಟ್ಟ ನನ್ನ ಮ್ಯಾಲ ದಯ ಇಟ್ಟ ಬತ್ತ ಬರೋಬ್ರಿ बरोबर घातला सर. ಅದು ಅರ್ಥ ಆತನ ಹೇಳ್ರಿ ಹೇಳ್ಬೇಕ ಹೇಳ್ರಿ ಒಂದು ಸ್ವಲ್ಪ ಅಂದ್ರಕಿ ಸೊಸಿ ಫಟ್ಲಿ ಇದ್ಳು ಅದಕ್ಕೆ ಆಕಿ ಏನು ಅಂದ್ರಪ್ಪ ಅಂದ್ರ ಅತ್ತೆಯನ್ನ ಮಾತು ಕೇಳ ಚಿತ್ತಿಟ್ಟು ಧ್ಯಾನ ಕೊಟ್ಟ ಚೊಚ್ಚಲ್ ಬಸರು ನನಗೆ ದೇವ್ರು ಕೊಟ್ಟಾನ ಕಸ ಹೊಡುವತ್ನ್ಯಾಗ ಕೈ ಕಾಲು ಭಾಳ ಹೊರ್ತಾವ ನಾನು ಅದಕ್ಕೆ ಅಂತ ಅತ್ತಿ ಮುಂದೆ ಹೇಳಾಕತ್ತೀವ ಅತ್ತಿ ಮುಂದೆ ಹೇಳೋಣ ಮುಂದೆ ಏನ ಅಂದಳು ಮತ್ತು ನನಗೇನು ಹೋಗುವದು ಅವ್ರ ಮನೆಯವ್ರು ಗೊತ್ತಿತ್ತ ಅಂದ್ರೆ ಸಜ್ಜಿ ರೊಟ್ಟಿ ಚವಳಿಕಾಯಿ ದ್ವಿಜಾರ ರೊಟ್ಟಿ ತೊಗರಿ ಬ್ಯಾಳಿ ತಿಂದಿನ ಅಂದ್ರು ಅಲ್ಲ ನನ್ನ ಜೀವ ತಿನ್ನಾಕ ಅಲ್ಲದಾಗಿತ್ತು ಹೌದಾ ಮುಂದೆ ಗೊರಜಿ ಕ್ರಿಕ್ಸಾನಪ್ಪ ಅಲ್ಲಿ ತರಿಸ್ತಾನ ಅಂದಾಕಿ ತರಿಸ್ಲಿಲ್ಲ ಯಾಕ ನಮ್ಮ ಅತ್ತೆ ಅಂದ ತರಿಸ್ತಾನ ಅಂದಿಳಾಕಿ ಅತ್ತೆ ಅದು ಪಲ್ಯ ಸಿಕ್ಕಿದ್ದಿಲ್ಲ ತಂದಿದ್ದಿಲ್ಲ ಅದನ್ನ ಅಂದಾಕಿ ಗೊರಜಿ ಕ್ರಿಕ್ಸಾನಪ್ಪ ಅಲ್ಲಿ ತರಿಸ್ತಾನ ಅಂದಾಕಿ ತರಿಸ್ಲಿಲ್ಲ ಯಾಕವ ನಮ್ಮ ಅತ್ತೆ ನಾನು ಜೀವ ಬೇಡೈತ ಅಂದಳು ಮುಂದೆ ಎರಿ ಮಣ್ಣ ಇವತ್ತುಂಡಿ ಚಕೋತ್ಯಾನ ಪಾಲಿ ಅಟ್ರ ಮಾತ್ರ ಏನು ಸಾಕು ಕೂತು ಊಟ ಮಾಡ್ಲಾಕ ಅಂದ ನಾನು ಆಕೆ ಮುಂದೆ ಅದು ಹೋತ ಆಕೆಗೆ ಗಾಂಗಿ ಗೌರಿ ಅಂಬ ಗೆಂಟ್ಯಾರಿದ್ರು ಓಣ್ಯಾಗ ನಕ್ ನಡ್ದು ಹೇಳ್ತಿದ್ರು ನಂದು ನೋಡ ಗಂಡ ಮಗನ ಹಾಡೋದು ಭಾಳ ಪ್ರೀತಿ ಐತಿ ಗಂಡು ಹಾಡೋದು ಮಾತ್ರ ಗಟ್ಟಿ ತವ್ರ ಮಣಿ ತೊಟ್ಲ ಬಾಟ್ಲ ಬಿಡುದಿಲ್ಲ ಮತ್ತು ನಾನು ಕೂಸಿನ ಆಡಿಸ್ತನು ಖುಷಿಯಾದ್ರಿಂದ ಹಾಲು ಕುಡಿಸ್ತನು ಬೇತಿದ ಹೊಲದಾಗ ಒತ್ತಿ ಹಾದವನ್ಯಾರೋ ಮುತ್ತಿನ ತೋರಾಯ್ದ ಮಳಿರಾಜೋ ಮುತ್ತಿನ ತೋರಾಯ್ದ ಮಳಿರಾಜ ಹಾದಾರ ಬೇಚಿ ಬಿದ್ದಾವೋ ಬಿಳಿ ಜ್ವಾಳೋ ಕಂಚಿನ ಕಣಿ ಹಲಿಗೆ ಮ್ಯೂಚ ಮಾಣಿಕ ದಿಮ್ಮ ಗ್ವಾಂಚಲಿಳ್ದಾವೋ ಗಡಿನಾಡೋ ಗ್ವಾಂಚಲಿಳ್ದಾವೋ ಗಡಿನಾಡ್ಗೌಡನ ಮಗಳು ಮಿಂಚು ತಲಿ ನೀರ ತರುವಳು. ಈ ಮಳಿ ಹಾಡು ಬಗ್ಗೆ ಹೇಳಜ್ಜ ಇದೇನೇನು ಬಿತ್ತಿದ ಹೊಲದಾಗ ಒತ್ತಿ ಹಾದ ಅವನು ಯಾರೋ ಮುತ್ತಿನ ತೂರಾಯ್ದು ಮಳಿ ಹಾದ ಬೆಳಿ ಬತ್ತು ಇಷ್ಟ. ಬಿತ್ತಿದ ಹೊಲದಾಗ ಒತ್ತಿ ಹಾದ ಅವನು ಯಾರ ಮುತ್ತಿನ ತೂರಾಯ್ದ ಮಳಿರಾಜ. ಮುತ್ತಿನ ತೂರಾಯ್ದ ಮಳಿರಾಜ ಆದರ ಬಿಚ್ಚಿ ಬಿದ್ದಾವು ಬಿಳಿ ಜೋಳ. ಹೌದಾ? ಕಂಚಿನ ಕನಿಹನಿಗೆ ಮಿಂಚ ಮಾಣಿಕ ದಿಮ್ಮ ಗ್ವಾಂಚಲ್ ಇಳದಾವ್ ಗಡಿನಾಡ.
ಗ್ವಾನ್ಸಲ್ ಇಳಿದಾವ್ ಗಡಿನಾಡ್ ಗೌಡನ ಮಗಳು ಮಿಂಚೂತಲ್ ನೀರ ತರುವಳ ಅಂದ್ರ ಅರ್ಥ ನಿಮಗೆ ಗೊತ್ತಾಗೋದಿಲ್ಲ. ಕಂಚಿನ ಕನಿ ಅಂದ್ರ ಕಂಚಿನಂತ ಮಾಡಕ ತಿಂತಾದಕತ್ ಅಂತದಕತ್ತಿ ಕಾಣ ಗಜ್ನೆ ಸಪ್ಪಳ ಬರ್ತೈತಿ, ಸಪ್ಪಳ ಬರ್ತೈತಿ. ಕಂಚಿನ ಕನಿ ಹಲಿಗೆ ಅಂದಾರ ಅದಕ್ಕೆ. ಕಂಚಿನ ಕನಿ ಹಲಿಗೆ ಮೆಂಚ ಮಾಣಿಕ ದಿಮ್ಮ ಅಂದ್ರ ಮೆಂಚ್ ಹೊಡಿತೈತಿ. ಮೆಂಚ್ ಹೊಡಿತೈತಿ. ಮೆಂಚ್ ಹೊಡೆದಾಗನ ಅದು ಗಜ್ನ ಹೊಡೆದ್ ಮೆಂಚ್ ಹೊಡಿತೈತಿ. ಮೆಂಚ್ ಹೊಡೆದಾಗ ಗಜ್ನ ಹೊಡಿತೈತಿ. ಮುಂದ ಗೌಡನ ಗಡಿನಾಡ್ ಗೌಡನ ಮಗಳಾಕಿ ಮಿಂಚುತ್ತಲ್ಲಿ ನೀರು ಹತ್ತಾರು ಮಳಿ ಮಳಿ ವರ್ಣನೆ ಮಾಡಾಕೇನು ಆಕಿ ಮಿಂಚುತ್ತಲ್ಲಿ ನೀರ ಗಡಿನಾಡ್ ಗೌಡನ ಮಗಳು ಮಿಂಚುತ್ತಲ್ಲಿ ನೀರ ಹತ್ತಾರಲ್ಲ ಅದು ಮಿಂಚಿದಾಗ ಮಳಿ ಬರ್ತತಿ. ಆಕಿ ಗಡಿನಾಡ್ ಗೌಡನ ಮಗಳ ಆಕಿ ಮಳಿರಾಜ್. ಅಲ್ಲೇ ಮಳಿರಾಜ್ ಅಂದಾನು ಇಲ್ಲಿ ಬಂದ ಗಂಗಾಮತಿ ಆಗ್ಯಾಳ. ಕಣ ಮಾಡ್ಕೊಂಡ ಕಣದ ಮ್ಯಾಲ ಒಂದು ಹಾಡ ಹಾಡ್ಕೊಂಡ ಒಟ್ಟ ಕಣದೊಂದು ಅದನ್ನ ಪೂರ ಮುಗಿಸ್ ಅಂದ್ರೆ ಅವ್ರು ಹೆಂಗ್ ಕಣ ಮಾಡಿದ್ರು ಅದಕ್ಕೆ ಏನೇನು ಸಾಮಾನು ಬೇಕಾಗಿತ್ತು, ಅವ್ರು ಯಾವ ರೀತಿ ಮಾಡಿದ್ರು, ಹಿರಿಯರ್ ಹಿಂದ್ ಧರ್ಮದಿಂದ ಹೆಂಗ ಅದಕ್ಕೆ ನಡ್ಕೊಂಡ್ರು ನುಡಿದ್ರು. ಈ ಫಸ್ಟ್ ಕಣ ಅಂದ್ರೆ ಏನ್ ಹೇಳದ ನಂಗ? ಕಣ ಅಂದ್ರೆ ರಾಶಿ ಮಾಡೋದು ಕಣ. ರಾಶಿ ಮಾಡಾಕ ಕಣ ಯಾರ ಅದೀಗ ಆಗಲೇ ಒಂದು ಹಾಡಿನ ಕಣ ಯಾರ ಕಡದಾರ ನೀರ್ ಯಾರ ಹೊಡೆದಾರ ಉಸುಕ್ ಹಾಕಿ ಮೀಟಿ ಜೋಡುತ್ತಿದ್ವು 8-10 ಎತ್ತು ಕಟ್ಟುದು ಅದಕ್ಕೆ ಕೀಳಬಾರ್ದು ಅಂತ ಮೀಟಿ ಗಟ್ಟಿ ಹೂತಿದ್ವು ಹಿಂಗಿತ್ತದ. ಇದು ಅದ ಆದ್ರ ಆ ಕಣ ಈ ಕಣ ಎರಡು ಕಣ ಒಂದ. ಒಬ್ಬ ಆ ಕಣ ಮಾಡಿ ಹಾಡ್ತಾನ, ಒಬ್ಬ ಈ ಕಣ ಮಾಡಿ ಹಾಡ್ತಾನ. ಕಂಚಿನ ಕನ ಮಾಡಿ ಕಾಜಿನ ಮ್ಯಾಟಿನ ನಡೆಸಿ ಜಾಂತ ಗುಂಟ್ಯಲ್ಲ ಜಾರತಾರೋ. ಕಂಚಿನ ಕನ ಮಾಡಿ ಬನ್ನಿ ಮ್ಯಾಟಿನ ನಡೆಸಿ ಜಾಂತ ಗುಂಟ್ಯಲ್ಲ ಜಾರತಾರೋ. ಜಂತ ಗುಂಟ್ಯಲ್ಲ ಜಾರುತ್ತಾರ ನಮ ಕನದಾನ ತೂರು ಬುಟ್ಟೆಲ್ಲ ಬಂಗಾರೋ. ತುಂಬಿದ ಕನದಾಗ ರಂಬ್ಯಾರ ನೆನದಾರೋ. ಗ್ವಾಂಬಿ ಚಿತ್ರೈದ ರಾಗೋದು ಗ್ವಾಂಬಿ ಚಿತ್ರೈದ ರಾಗೋಲ ಜಗ್ಗು ಹಂತ ಗಂಭೀರಿಲೇನೋ ಕಾಣದಾಗೋ. ನಾಸಿ ಬಣ್ಣದ ಸಿರಿ ರಾಸಿಗೆ ತಂದಿನ ಕಾಸ ನನ್ನ ಭೂಮಿ ತಾಯಿ ಉಡಬಾರೋ. ಕಾಸ ನನ್ನ ಭೂಮಿ ತಾಯಿ ಉಡಬಾರ ರಾಸಿಗೆ ಹುಲುಸ ಕೊಡಬಾರೋ. ಹಸಿ ಬಣ್ಣದ ಸಿರಿ ರಾಸಿಗೆ ತಂದಿನ ಕಾಸ ನನ್ನ ಭೂಮಿ ತಾಯಿ ಉಡಬಾರೋ. ಕಾಸ ನನ್ನ ಭೂಮಿ ತಾಯಿ ಉಡಬಾರ ರಾಸಿಗೆ ಹುಲುಸ ಕೊಡಬಾರೋ. ಹತ್ತಿಯ ಹೂವಿನ ಸಿರಿ ತ್ಯಾಕಿ ಗಡತರ ನೀರಿಗೆ ಬೀಚಿ ಹರಿವ್ಯಾಳೋ ಭೂಮ್ಯಾಗೋ. ಬೀಚಿ ಹರಿವ್ಯಾಳ ಭೂಮ್ಯಾಗ ಭೂಮಿ ತಾಯಿ ಉಕ್ಕಲಾಡ್ಯಾಳೋ ಕಾಣದಾಗೋ. ಕಾಜಿನ ಕರ್ಮಣಿಯ ಮೋಜಿನ ಬಿಳಿ ಮನಿಯ ರಾಜಮಂಡಲದ ಗುಳುದಾಳೋ.
ರಾಜಮಂಡಲದ ಗುಳುದಾಳಿ ಕಟ್ಟಿಕೊಂಡ ರಾಶಿಗಾರೂತಿ ಬೆಳಿಗ್ಯಾಳೋ ಕಾಜಿನ ಕರ್ಮಣಿಯ ಮೋಜಿನ ಬಿಳಿ ಮಣಿಯ ರಾಜಮಂಡಲದ ಗುಳುದಾಳೋ ರಾಜಮಂಡಲದ ಗುಳುದಾಳಿ ಕಟ್ಟಿಕೊಂಡ ರಾಶಿಗಾರೂತಿ ಬೆಳಿಗ್ಯಾಳೋ ಕಂಚಿನಂತ ಕಣ ಮಾಡಿದ್ರು ಎಲ್ಲ ರೈತರು ಕಂಚಿನಂತ ಕಣ ಮಾಡಿದ್ರು ಬನ್ನಿ ಮೇಟಿ ಹೋಗುದ್ರು ತಂದು ಮೇಟಿ ಹೋದ್ರು ಅದಕ್ಕೆ ಕಂಚಿನ ಕಣ ಮಾಡಿ ಬನ್ನಿಯ ಮೇಟಿನ ನಡೆಸಿ ಜಂತ ಗುಂಟೆಲ್ಲ ಜರ್ತಾರ ಅಂದ್ರೆ ಏನು ರಾಗೋದಿಂದ ಗ್ವಾರಿ ಮಡಗುಂಟಿ ಇವು ಎಲ್ಲ ಜಂತ ಗುಂಟೆಲ್ಲ ಜರ್ತಾರ ನಮ್ಮ ಕಣದಾನ ತೂರು ಬುಟ್ಟೆಲ್ಲ ಬಂಗಾರ ತೂರು ಬುಟ್ಟು ಬಂಗಾರದಿತ್ತ ಅವ್ರು ಅಷ್ಟು ಅದ್ರ ಮ್ಯಾಲ ಪ್ರೀತಿ ಇಟ್ಟು ಅವ್ರು ಹಾಡಿದ್ರ ಹಿರಿಯರು ಏನ್ರಿ ಮುಂದ ನಾಸಿಯ ಬಣ್ಣದ ಸೀರೆ ರಾಶಿಗೆ ತಂದನ ಕಾಸನ ಭೂಮಿ ತಾಯಿ ಉಡ್ಬಾರ ಅಷ್ಟು ಪ್ರೀತಿ ಇದ್ರ ಅವ್ರ ಭೂಮಿ ತಾಯಿ ಮೇಲೆ ಭೂಮಿ ತಾಯಿ ಮೇಲೆ ಎಲ್ಲಾರು ಪ್ರೀತಿ ಇರಬೇಕಾ ಆದ್ರೆ ರೈತನಷ್ಟು ಪ್ರೀತಿ ಯಾರು ಇಲ್ಲ ರೈತ ಆಕಿಗೆ ಸೀರೆ ತಂದನವ ರಾಶಿ ಬಂದದ್ದು ರಾಶಿಗೆ ನೀ ಉಡ್ಬಾ ನಾನು ರಾಶಿ ಹುಡಿಸ್ಕೊಡ್ಬಾ ನಾವು ಆತ ಹಂಗಾರ ಮುಂದ ಅದು ಹೋತು ಇನ್ನೊಂದು ಪದ್ಯ ಐತಲ್ಲ ಯಾವುದು ಹತ್ತಿಯ ಹೂವಿನ ಸೀರೆ ತೆಕ್ಕಿ ಗಡ್ತಾರ ನೀರಿಗೆ ಬಿಚ್ಚಿ ಹರಿವ್ಯಾಳ ಭೂಮಿಯಾಗ ಭೂಮಿ ತಾಯಿ ಉಗ್ಗನ ಆಡ್ಯಾಳೋ ಕಣದಾಗ ಅದು ಅಲ್ಲ ಭೂಮಿ ತಾಯಿಗೆ ತಂದಿದ್ದ ಹತ್ತಿ ಹೂವಿನ ಸೀರೆ ಪ್ರೀತಿಲೆ ತಂದಿದ್ರು ರಾಶಿಗೆ ಏರ್ಸಾಕ ಅದಕ್ಕ ಭೂಮಿ ತಾಯಿ ಆಕಿ ಕಣದಾಗ ಹುಡ್ಸ್ಕೊಟ್ರು ಕಾಜಿನ ಕರಮಣಿ ಮೋಜಿನ ಬಿಳಿ ಮಣಿ ಅಂದ್ರೆ ನಿಮಗ್ ಗೊತ್ತಾಗತ್ತೆ ನಿಮ್ಗ ತಾಳಿಯಾಗಿ ಎಷ್ಟು ತರ ಕಾಜಿನ ಕರ್ಮನಿ ಅಂದ್ರ ಕರ್ಮಣಿನ ಮುತ್ತೋದಿ ಮಗಳ ಆರತಿ ಮಾಡಕ್ ಬರ್ತಾಳ ಕಾಜಿನ ಕರ್ಮಣಿ ಕಾಜಿನೂ ಇರ್ತಾವ ಕರ್ಮಣಿ ಮೋಜಿನ ಬಿಳಿ ಮಣಿ ಇರ್ತಾವ ಬಿಳಿ ಮಣಿ ಕರಿಮಣಿ ಕೆಂಪ್ ಮಣಿ ಒಟ್ಟು ಕೂಡ್ಸಿ ಏನೇನೋ ನೀವು ಒಂದು ತಾಳಿ ತಯಾರು ಮಾಡ್ತೀರಿ ಕಾಜಿನ ಕರಮಣಿಯ ಮೋಜಿನ ಬಿಳಿ ಮಣಿಯ ರಾಜಮಂಡಲದ ಗುಳದಾಳಿ ಕಟ್ಟಿಕೊಂಡ ರಾಶಿಗಾರುತಿ ಬೆಳಿಗಾಳ ಮುತ್ತೋದಿ ಇವ ಹಾಡ ಅಂತಿ ಹಾಡ ಹುಡು ಅದಾವ ಎಷ್ಟೋ ಅದಾವ ಎಷ್ಟೋ ಎತ್ತಿನ ಮೇಲೆ ಅದಾವ ಈಗ ಎತ್ತಿನ ಮೇಲೆ ಒಂದು 4 ಪದ ಹಾಡುನು ಈಗ ಹಂತಿ ಕಟ್ಟಾಕಿ ಏನು ಸಾಮಾನು ಬೇಕು ಇವೆಲ್ಲ ಏನು ಅವ್ರಿಗೆ ತಿಳಿಯಂಗಿಲ್ಲ ಬಿಡಂಗಿಲ್ಲ ನೀಟಿ ಅಂದ್ರೆ ಏನು ದುಂಡೆ ಅಂದ್ರೆ ಏನು ಇಕ್ಕಲ್ ಮನಿ ಅಂದ್ರೆ ಏನು ಅರ್ಸುಣಿಗೆ ಅಂದ್ರೆ ಅವ್ರು ನೋಡೇ ಇಲ್ಲ ಪಾಪ ಇವ್ರು ನಿಮ್ಮ ಹಿರಿಯಾರು ನೋಡಿಲ್ಲ ಅವನು ಅವಾಗೆಲ್ಲ ನಾವು ಮಾಡಿವು ಅವನು ಹಾಗೆ ಅರ್ಸುಣಿ ಕಟ್ತಿದ್ವಿ ಕಟ್ಟಿ ಜೋಳ ಸುಡ್ತಿದ್ವು ಅಂದ್ರೆ ಈ ಗ್ವಾಡಿ ಹತ್ತಬಾರ್ದು ಜೋಳ ಮಬ್ಬಕತ್ತಿದ್ವಿ ಹಿಂಗ ಕಣಕಿನ ಕಟ್ತಿದ್ವಿ ಎಷ್ಟು ಅದಕ್ಕೆ ಕಿಂಡಿ ಬಿಡೋದಾಗ ಕಟ್ತಿದ್ವಿ ಸೂಳ ಅರ್ಧ ಹೆರದು ಅವೆಲ್ಲ ಗೊತ್ತಾಗುದಿಲ್ಲ ನೀ ಗೊತ್ತಾಗ್ಲಿಕ್ಕೂ ಹಾಡಜ್ಜ ಗೊತ್ತಾಗವ್ರಿಗೆ ಅಕ್ಕಾವಲ್ಲ ಅವು ಏನು ಯಾಕೆ ಹೆಚ್ಚಾಗಿ ಗೊತ್ತಾಗಿ ನಮ್ಮ ವಯಸ್ಸವ್ರಿಗೆ ಅಷ್ಟ ಗೊತ್ತಾಕ್ಕವು ಈಗ ಹಾಡು ಹಂತಿಯ ಕಟ್ಟಾಕ ಮೊದಲಿಗೆ ಏನೇನ ಬೇಕು ಹಂತಿಯ ಗಣ್ಣಿ ಲಂಬವು ಹಂತಿಯ ಗಣ್ಣಿ ಲಂಬವ ಬೇಕು ಮೊದಲಿಗೆ ಕಾಲ ಬುತ್ತಿ ಲೋಬಾನ ಬೇಕು ಮೊದಲಿಗೋ ಕಳಿಸುತ್ತೀನಿ ಅತ್ತಿಗೆ ಕಾಲಾಗ ಗರಿನಾಕಿ ಮ್ಯಾಲ ಸುವರ್ದ ಹುಲಿಗೆ ಜೋ ಮ್ಯಾಲ ಸುವರ್ದ ಹುಲಿಗೆ ಅಜ್ಜಿ ಕಟ್ಟಿಕೊಂಡ ಕಾಡಿಸುತ್ತ ತಿರುಗಿ ಬರ್ತಾನೋ
ಬಸವನ ಹನಿ ಮ್ಯಾಲ ಹಸನುಳಾಯಿ ಬುತ್ತಿ ಕುಸಲಾದ ಗ್ಯಾಚಿ ಕ್ವಾರಳಾಗೋ ಕುಶಿಲಾದ ಗ್ಯಾಚಿ ಕ್ವಾರಳಾಗ ಕಟ್ಟಗೊಂಡ ಕಾಡಿಸುತ್ತ ತಿರುಗಿ ಬರುತ್ತಾನೋ. ಇವು ಹಂತಿ ಕಟ್ಟಾಕಿದ ಸ್ಟಾರ್ಟಿಂಗ್ ಹಾಡೋದು ಹಂತಿ ಕಟ್ಟಾಕ್ ಏನ್ ಬೇಕು ಮೊದ್ಲಿಗೆ ಸಾಮಾನ ಏನೇನ್ ಬೇಕಲ್ಲ ಏನೇನ್ ಬೇಕು. ಹಂತಿಯ ಗಣ್ಣಿ ಅಂದ್ರ ಅದು ಎತ್ತುಗಳಿಗೆ ಅಷ್ಟಕ್ಕೆ ಹಚ್ಚಾಕ ಒಂದು ಕಣ್ಣಿ ಮಾಡ್ತಿದ್ರಿ ಹಿರಿಯರು. ನಮ್ಮ ತಣ್ಣಿ ಮನೆಗೊಳಗೆ ಇದ್ದು ಅಲ್ಲ, ನಮ್ಮ ಮನೆಗೊಳಗ ಇದ್ದು 8 ಎತ್ತಿಂದು 6 ಎತ್ತಿಂದು 4 ಎತ್ತಿಂದು ಒಂದು ಹಂತಿ ಗಣ್ಣಿ ಇರ್ತಿತ್ತು. ಅದಕ್ಕ ಮೇಟಿಗೆ ಲಂಬ ಹತ್ತಿದ್ರು, ಹಾಕ್ತಿದ್ರು, ಲಂಬ ಹಾಕ್ತಿದ್ರು. ಹಂತಿ ಗಣ್ಣಿ ಲಂಬ ಮೊದಲು ಬೇಕು. ಆಮ್ಯಾಲ ಹಂತಿ ಕಟ್ಟೋ ಮುಂದ ಪೂಜಾ ಸಾಹಿತ್ಯ ಏನೇನು ಬೇಕು ಅಂದ್ರ ಬಸವಣ್ಣಪ್ಪನ ಕಾರೋ ಕಾಲಿಲೆ ಅದು ಕಾರ್ ಬುತ್ತಿ ಎತ್ತೇಳುತ್ತ. ಅದೇನು ದೊಡ್ಡ ಬುತ್ತಿ ಅಲ್ಲ, ಇಷ್ಟು ನುಚ್ಚು ಮ್ಯಾಲ ಒಂದು ತಳಗೊಂದು ರೊಟ್ಟಿ. ಅದನ್ನ ಅವಾಗ ಒಂದು ಕಾಯಿ ಊತಿದ್ರು ಕಣದಾಗ, ಅದನ್ನು ಪೂಜೆ ಮಾಡಿ ಬಸವಣ್ಣಪ್ಪನ ಪಾದ ಪೂಜೆ ಮಾಡೋದು, ಹನಿ ಪೂಜೆ ಮಾಡೋದು. ಹಂತಿ ಕಟ್ಟು ಮುಂದೆ ಪಾದ ಪೂಜೆ ಮಾಡಿ ಕಾಯಿ ಪೂಜೆ ಮಾಡಿ ಊದ್ ಹಾಕುದು. ಊದ್ ಹಾಕಿ ಹಲೆ ಅಂದು ಹಂತಿ ಹೋಗಿಸ್ತಿದ್ವು. ಹಂತಿ ಹೋಗಿಸ್ತಿದ್ದು. ಕಾಯಿ ಏನ್ ಮಾಡ್ತಿತ್ತಪ್ಪ ಅಂದ್ರ, ಕಾಯಿ ಹಂತಿ ಎಲ್ಲ ಕಾವ್ತಿತ್ತು, ರಾಶಿ ಕಾವ್ತಿತ್ತು. ಯಾವ ಎತ್ತಿಗೇನಾಗಬಾರ್ದು, ಮನುಷ್ಯರಿಗೇನಾಗಬಾರ್ದು. ಕಾಯಿ ತೆಂಗಿನಕಾಯಿ, ಅದು ಕಾಯಿ ಅನ್ನಂಗದು ಅದು ಅರ್ಥ ಆಗುದಿಲ್ಲ. ತೆಂಗಿನಕಾಯಿ ಪೂಜೆ ಮಾಡಿ ಕೂತಿದ್ರೊಳಗೆ ಅದನ್ನ ಕಡಗಾಣಕ್ಕ ಎಲ್ಲ ಸಾಮಾನು ಇಟ್ಟು ಕಡಗಾಣಕ್ಕೆ ಅಷ್ಟು ದೇವ್ರ ಪಂಡ್ರವ್ರು ಅವರು ಇವರು ಮಿಟಿಗಿಟಿಗೆ ಎಲ್ಲಾನು ಕೂಡಿಸಿ ಇಟ್ಟು ಪೂಜೆ ಮಾಡಿ ಒಂದು ಬೆಲ್ಲ ಬಾಣ ಹಿಡ್ದ ಕೊಬ್ಬರಿ ಒಳಕಿ ತಿಂತಿದ್ರು ರೈತರು. ಇಷ್ಟಾತ್ರಿ. ಇನ್ನು ಮುಂದಿಂದ ಕಡ್ಸುತ್ತಿನ ಎತ್ತಿಗೆ ಕಾಲಗಗ್ಗರಿನ ಹಾಕಿ ಮ್ಯಾಲ ಸುವರದ ಹುಲಿಗೆಜ್ಜೆ ಅದು ಸಡಗ್ರ ಮಾಡಿದ್ದ ಅವ ಎತ್ತಿಗೆ. ಜಜ್ಜಿ ಹಾಕಿ ಕೊಂಬಿಗೆ ಕಾಲಿಗೆ ಅದಕ್ಕೆ ಒಳ್ಳೆ ಚಂದೋಸ್ ಮಾಡಿ ಕಡ್ಸುತ್ ಕಟ್ಟಿದ್ದ. ಆ ಎತ್ತಿನ ಮೇಲೆ ಪ್ರೀತಿ ಇದ್ದ. ಎತ್ತು ಚಲೋ ಎತ್ತಬೇಕು, ಅದಕ್ಕೆ ಕಡ್ಸುತ್ ತಿರ್ಗಾಕ ಅಟ್ಟು ಎತ್ತುಕೊಂಡ್ ಬರ್ಬೇಕಾದ. ಅದಕ್ಕ ಅವ ಕಡ್ಸುತ್ತಿನ ಎತ್ತಿಗೆ ಕಾಲಗಗ್ಗರಿನ ಹಾಕಿ ಮ್ಯಾಲ ಸುವರದ ಹುಲಿಗಾಜಿ ಕಟ್ಕೊಂಡು ಕಡ್ಸುತ್ ತಿರುಗಿ ಬರ್ತಾನ ನಮ್ಮ ಬಸವಣ್ಣ. ಅದಕ್ಕೆ ಅರ್ಥ ಆಗ್ತದ. ಮುಂದಿಂದ ಬಸವಣ್ಣನ ಹನಿ ಮ್ಯಾಲ ಹಸನೋಳಿ ಇವತ್ತಿ ಅಂದ್ರ ಹನಿ ಇವತ್ತಿ ಹೆಚ್ಚೇ ಇರ್ತೀವಲ್ಲ, ಮತ್ತೆ ಪೂಜೆ ಮಾಡಿರ್ತೀವಿ. ಕುಶಲಾದಿ ಗ್ಯಾಜಿ ಕೊರಳಾಗ ಅವು ಗ್ಯಾಜ್ಜಿ ಕೊರಳಾಗ ಕುಶಲಾದಿ ಗ್ಯಾಜ್ಜಿ ಕೊರಳಾಗ ಕಟ್ಕೊಂಡು ಕಾಣಿಸುತ್ತ ತಿರುಗಿ ಬರ್ತಾನ. ಅಷ್ಟು ಪ್ರೀತಿಲೇ ಬರ್ತಿದ್ದ ಅವರು. ಅವನ ಮ್ಯಾಲ ಬಸವಣ್ಣಪ್ಪನ ಮ್ಯಾಲ ಎತ್ತಿನ ಮ್ಯಾಲ ನಾವು ಪ್ರೀತಿ ಇದ್ವಿ. ಹಿಂದೆ ಹಿರಿಯರು ಎಲ್ಲಾರು ಅವನ ಮ್ಯಾಲ ಬಾಳೆ ಇತ್ತು. ಈಗೇನಿಲ್ಲ, ಮಿಷನ್ ಬಂದವು. ಹೆಂಗಾರ ಹರ್ಯಾರ ನಡೆದಾರ. ಎತ್ತಿನ ಎಷ್ಟು ಜೋಪಾನ ಮಾಡ್ಬೇಕು, ಅವ್ನು ಎಷ್ಟು ನಿಲ್ಲಿಸ್ಬೇಕು, ಎಷ್ಟು ಹೊಡಿಬೇಕು. ಹಸನಾತೋ ಕಂಕಿ ಕಡಿಯಕ ಆತೋ ರೈತನ ರಾಶಿ ಹಸನಾತೋ. ಅಂತಿಯ ಹಸನಾತ ಕಂಕಿ ಕಡಿಯಕ ಆತೋ ಕಾಡಿಸುತ್ತೀನಿ ಎತ್ತಿನ ಹೆಂಡಿ ಹಿಡಿಬೇಕು. ಕಾಡಿಸುತ್ತೀನಿ ಎತ್ತಿನ ಹೆಂಡಿ ಹಿಡಿಬೇಕು ತಮ್ಮ. ಬೂದಗನ ಮಾಡಿ ಹುಡುಗನ ಹರಿಬೇಕು. ಬೂದಗನ ಮಾಡಿ ಹುಡುಗನ ಹರಿಬೇಕು. ಸಲಾಮಲ್ಲಿಗೋ ಹುಲ್ಮಲಿಗೋ, ಸಲಾಮಲ್ಲಿಗೋ ಹುಲ್ಮಲಿಗೋ. ಅಲ್ಕ ಮಲ್ಕ ಚಿಲ್ಕದ ಕಣ್ಯೋ ಅದು ನಮ್ಮ ಬಸವಣ್ಣನ ಹಂತಿಯ ಗಣ್ಯೋ.
ಮೇಟಿಯ ಬುಡಕ ಪೋರ್ಯಾಡುವುದೇನೋ ಅದು ನಮ್ಮ ಆಕಳೋರಿಯ ಹಿಂಡೋ ಯಾಕ್ಯಾಕೋ ಬಸವಣ್ಣ ಮೆಲ್ಲಕ ನಡೆದೋ ಕಣಕಾಲಿನ ರಾಶಿ ಮಣಕಾಲಿಗೆ ಬತ್ತೋ ಯಾಕ್ಯಾಕೋ ಬಸವಣ್ಣ ಮುಕ್ಕಳೆಲ್ಲ ರಾಡ್ಯೋ ಕಾಡಿಗೆ ಜ್ವಾಳ ಕಣಿಗೆಟ್ಟ ತಿನ್ನೋ ಕ್ಯಾಂದ ಎತ್ತಿನ ಮ್ಯಾರೋ ಕೆನಗಡ್ತ ಸುಂಕೋ ಬಿಳಿಯ ಎತ್ತಿನ ಮ್ಯಾರೋ ಬಿತ್ತೈತೋ ಸುಂಕೋ ಬೂದ ನಿಮ್ಮವ್ವ ಪುತ್ತಿನ ತಂದಾಳೋ ಯಾಲಕ್ಕಿ ಸುಂಟಿ ಮರ್ತ ಬಂದಾಳೋ ರನ್ನದ ಮ್ಯಾಟೋ ಚಿನ್ನದ ತಟ್ಟೋ ಮುತ್ತಿನ ಸೆಳ್ಳೋ ಮುಗುಳುದ ರಾಶೋ ಹೋ ಅಲ್ಲ ಅಲ್ಲಿಗೆ ಹಾಡು ಕಟ್ಟ ಹಾಡಂಗಿಲ್ಲ ಮುಂದೆ ಹಾಡಂಗಿಲ್ಲ ಬಾಯಿ ಮಾಡಂಗಿಲ್ಲ ಕಣದಾಗ ತೆಲರಾಶಿ ತುಂಬಿ ಹೋಗೋ ತನಕ ಹಂಗಿತ್ತು. ಈಗ ಏನಾಗಿತ್ತು ಅಂದ್ರ ಹುಲ್ಮಲಿಗೆ ನಾವು ಮುಂದೆ ನಾವ ಈ ಒಬ್ಬ ರಾಗೋದಿನ ಹೊತ್ಕೊಂಡು ಕಿಸಿಂದ ಮುಂದೆ ಹೋಗಿದ್ದ ಹುಲ್ಮಲಿಗೋ ಹಿಂದೆ ನಾವು ಆ ಶಾಳ ಬಲಗೈಯಾಗ ಎಡಗೈಯಾಗ ನೀರಿನ ಮಗಿ ಆ ಕುಂಬಾರ ಮಗಿ ಇದ್ದು ಅವ ಹುಲ್ಮಲಿಗೋ ಅಂದೇ ನೀವು ನೀರು ಒಂದ್ ಹನಿ ಬಿಟ್ಟು ಸಲಮಲ್ಲಿಗೋ ಹುಲ್ಮಲಿಗೋ ಅಂದ್ರೆ ಏನರ್ಥ ಇವ ಹುಲಸ್ ರಗಡ ಆಗೈತಿದ್ದ ಮುಂದಿನ ಸಲಮಲ್ಲಿಗೋ ಸಾಕಷ್ಟು ಬೆಳೆದತ್ತಿದ್ದ ಹಿಂಗ್ ನಮ್ದು ಆ ರಾಶಿ ರಗಡ್ ಹುಲಸಾಗೈತಿ ಅನ್ನಕ ಅದನ್ನ ಅರ್ಥ ಮಾಡ್ಯಾರ ಮುಂದ ಅಲಕ್ಕ ಮಲಕ್ಕ ಚಿಲ್ಕದ ಕನ್ಯಾ ಅಂದ್ರೆ ಅದ ಹಂತಿಗಂಡಿಲ್ಲ ಎತ್ಕೊಂಡು ಕಟ್ಟು ಹಂತಿಗಣ್ಣಿ ಲಂಬ ಮೇಟಿ ಬುಡಕ್ ಬೋರ್ಯಾಡೋದೇನ ಅಂದ್ರೆ ನಮ್ಮ ಆಕಳ ಎತ್ತ ಮೇಟಿಯ ಬುಡಕ ಬೋರ್ಯಾಡೋದೇನೋ ಅದು ನಮ್ಮ ಆಕಳ ಹೋರಿಯ ಹಿಂಡು ಎತ್ತ ಆಕಳ ಮೇಲೆ ಹುಟ್ಟಬೇಕ ಗೊತ್ತಿನಲ್ಲ ಅದ ಮುಂದ ಕಣಕಾಲಿನ ರಾಶಿ ಮಣಕಾಲಿಗೆ ಬತ್ತ ಬೆಳ್ಳಗಳ್ತಾನ ರಾಶಿ ತುಳಿದಿದ್ದ ಎಲ್ಲ ಕಂಕಿ ಪಂಕಿ ತೆಗೆದಿದ್ರು ಇಷ್ಟು ಮಠ ಮದ ಆಗಿತ್ತು ಯಾಜಿ ಕೀಳೋದಾಗಿದ್ದು ಬಸವಣ್ಣಪ್ಪನ ಯಾಜಿ ಕೀಳೋದಾಗಿದ್ದು ಬೆಳ್ಳಗಳ್ತಾನ 10-20 ಸಾತ ತೆನಿ ಒಮ್ಮೆ ರಾಶಿ ಆಗ ಅದಕ್ಕೆ ಕಣಕಾಲಿನ ರಾಶಿ ಯಾಕ್ಯಾಕೋ ಬಸವಣ್ಣ ಮೆಲ್ಲಕ್ಕೆ ನಡಿಯಾಕತ್ತಿಯಪ್ಪ ಅಂದ್ರ ನಿಮ್ಮ ರಾಶಿ ಮಾರಾಯ ಕಣಕಾಲಿನ ರಾಶಿ ಮೊಣಕಾಲಿಗೆ ಬಂದೈತಿ ಅದಕ್ಕೆ ಮೆಲ್ಲಕ್ಕೆ ನಡಿಯಾಕತ್ತಿ ನಾನು ಬಸವಣ್ಣ ಅಂದ ಮುಂದ ಏನದು ಕ್ಯಾಂದ ಎತ್ತಿನ ಮ್ಯಾಲ ಕೆನಗಡ್ತ ಸುಂಕ ಬಿಳಿಯ ಎತ್ತಿನ ಮ್ಯಾಲ ಬಿತ್ತೈತ ಸುಂಕ ಕರಿವು ಕ್ಯಾಂದ ಎತ್ತ ಎಲ್ಲಾರು ನಿಮ್ಮ ಕೂಡ್ಸಿ ಕಟ್ತಿದ್ರ ನೀನು ನಾಕ ನಾನು ಯಾಡ ಕೂಡ್ಸಿ 8 ಎತ್ತು ಕೂಡ್ಸ್ತಾ ರಾಶಿ ಹಾಕಿತ್ತು ಕರಿ ಎತ್ತನು ಗೊತ್ತಾಕಿಲ್ಲ ಬಿಳಿ ಎತ್ತನು ಗೊತ್ತಾಕಿದ್ದಲ್ಲ ಕರಿ ಎತ್ತಿನ ಮ್ಯಾಲ ಕ್ಯಾಂದ ಎತ್ತಿನ ಮ್ಯಾಲ ಕೆನಗಡ್ತ ಸುಂಕ ಬಿಳಿ ಎತ್ತಿನ ಮ್ಯಾಲ ಬಿತ್ತೈತ ಸುಂಕ ಅದು ಬಟ್ 2 ಬಟ್ ಸುಂಕ ಕೂತಿರೋದು ಎತ್ತು ಕೂನ್ ಹತ್ತಿದ್ದಿಲ್ಲ ಅಷ್ಟು ಸುಂಕ ಕೂತಿರೋದು ರಾಶಿ ಮಾಡ್ಬೇಕಾದ್ರೆ ಅದಕ್ಕೆ ಕ್ಯಾಂದ ಎತ್ತಿನ ಮ್ಯಾಲ ಕೆನಗಡ್ತ ಸುಂಕ ಬಿಳಿ ಎತ್ತಿನ ಮ್ಯಾಲ ಬಿತ್ತೈತ ಸುಂಕ ಅದಕ್ಕೆ ಅವು ಕಳಿಸುತ್ತೀನಿ ಎತ್ತೀನಿ ಅಂಡಿ ಹಿಡಿಯಬೇಕು ಹುಡುಗನ ಹರಿಯಬೇಕು ಹಾಡಿದ್ಮೇಲೆ ಅದನ್ನ ಹರಿದ್ರಿ ಹುಡುಗನ ಹರಿದಿದ್ರು ಅದಕ್ಕೆ ಕಳಿಸುತ್ತೀನಿ ಎತ್ತಿನ ಹೆಂಡಿನ ಹಿಡಿಬೇಕ ಅದ್ರ 2 ಜುಟ್ಟ ಹರಿಬೇಕ ಅದಕ್ಕೆ ಬುದುಗನ್ ಮಾಡಿ ಇವನ್ನೆಲ್ಲ ಹಿಕ್ಕಟ್ಟು ಅನ್ಬೇಕು ಅದನ್ನ ಮೊದಲ ಹಾಡಿನಿ ಪೋಷನ್ ಅಂತ ಉಳಿತದೆ ಮುಂದ ಇದು
ಬೂದಾ ನಿಮ್ಮವ್ವ ಬುತ್ತಿನ ತಂದಾಳ ಯಾಲಕ್ಕಿ ಶುಂಠಿ ಮಾತ ಬಂದಾಳ ಅಂದ್ರೇನು ಕನ್ನಡದಾಗ ಗುದ್ದಾಡಿ ರಗಡಾಗಿತ್ತು ಅವಾಗ. ಹೌದು ಬಾಯಿ ಸ್ವಾದ ಹೋಗಿತ್ತು ಬಾಳೆ ಬೆಳತಾನ ಸೂಕ. ಹೌದು ಆಕೆ ಯಾಲಕ್ಕಿ ಶುಂಠಿ ತರ್ಬೇಕಾಗಿತ್ತು ಮಗಗ, ಮಾರ್ತು ಬಿಟ್ಟು ಬಂದಿದ್ದು. ಅದಕ್ಕೆ ಯಾಲಕ್ಕಿ ಶುಂಠಿ ಮಾರ್ತಾ ಬಂದಾಳ ಬೂದಾ ನಿಮ್ಮವ್ವ. ಅದಕ್ಕೆ ಇನ್ನು ಮುಂದ ರಣ್ಣದ ಮೆಟ್ಟು ಅಂದ್ರೆ 3 ಕಾಲಿನ ಮೆಟ್ಟಿದ್ದು ಅವಾಗ ತೂರಾಕ. ನೋಡ್ಯಾ ನೀನು? ರಣ್ಣದ ಮೆಟ್ಟ ತೂರು ಮೆಟ್ಟಲ್ಲ, ಅಲ್ಲಿ ಮನೆಯ 3 ಕಾಲ ಅವಕ್ಕೆ. ರಣ್ಣದ ಮೆಟ್ಟು ಚಿನ್ನದ ತಟ್ಟು, ಅದ ಚಿನ್ನದ ತಟ್ಟು ತೂರು ತಟ್ಟು. ಅದು ಮುತ್ತಿನ ಶಾಳ, ಆಗ ಉತ್ತರಾಣಿ ಕಡ್ಡಿ ಶಾಳ ಮಾಡ್ತಿದ್ವಿ ಚಿಟ್ಟುದ. ಮುತ್ತಿನ ಶಾಳು ಮುಗುಡುದ ರಾಶಿ ಅಂದ್ರೆ ಅಷ್ಟು ರಾಶಿ ನಮ್ದು ಬೆಳೆದೈತಿ ಅಂತ ಹೇಳಿ ಅವ್ನು ರೈತ ಕುಶಾಲದಿಂದ ಹುಡುಗನ ಹರೋದ. ಖುಷಿ ಆತು ಹುಡುಗನ ಹರೋದ. ಅದಕ್ಕೆಲ್ಲ ಏನ ಐತಿ, ಅವಾಗ ಕಂಕಿ ತಗೊಂಡು ಸುಟ್ಟು ಕರಿಬಾಂಡ್ ಒಟ್ಟು ತೂರು ಆಗಿರೋದು. ಕಂಕಿ ತಗೊಳ್ಳೋದು ಅವತ್ತು ಒಂದಿಟ್ಟು ಸುಡೋದು, ಸುಟ್ಟು ಕರಿಬಂಟನ್ ಮಾಡೋದು. ಕರಿಬಂಟನ್ ಮಾಡಿ ಅದ್ರಾಗ ಸೂರ್ಯ ಚಂದ್ರಪ್ಪ ಚಿಕ್ಕಿ ಮಾಡೋದು. ಮಾಡಿ ಅವನ್ನೆಲ್ಲ ಚಂದ್ರ ಇದನ್ನ ತಗೋತಿದ್ವು, ನಕ್ಷಿ ತಗೋತಿದ್ವು. ಇಂಥವು ತೆಂಗಿನ ಗಿಡದಂತಾವು ಇಂಥವು ತೆಗೆದು ಅವಕ್ಕೆಲ್ಲ ಹಿಂಗೆ ಹಾಕೋದು. ಹಿಂಗೆ ಹಾಕ್ಬೇಕು, ಹಾಕಿ ಚಂದಪ್ಪನ ನೋಡ್ಬೇಕು, ಚಂದಪ್ಪನ ಮಾಡ್ಬೇಕು, ಸೂರ್ಯನ್ ಮಾಡ್ಬೇಕು, ಚಿಕ್ಕಿ ಮಾಡ್ಬೇಕು. ಹಿಂಗೆಲ್ಲ ಮಾಡ್ತಿದ್ವಿ. ಆಮೇಲೆ ಇವು ಮನ್ಯಾಗೆಲ್ಲಾರು ರಾಶಿ ಬಾಣ ಮಾಡೋರು, ತರೋರು, ಅಷ್ಟು ಪಾಂಡ್ರವ್ರನ್ನ ಇಟ್ಟು ಮತ್ತು ಇವು 5 ಸೂಳ ಅವಾಗ ತೆಗೆದಿಡ್ತಿದ್ವು. ಪಾಂಡ್ರವ್ರ ಕಣಿಕೆ ಎತ್ತು ಫಸ್ಟ್ ಪೂಜೆ ಮಾಡ್ತಿದ್ರು, ಚಲೋದನ್ನ ನೋಡಿ ಮುರುದು ಆ ಕಣಿಕೆ ಸೂಡು ತೆಗೆದಿಟ್ಟು ರಾಶಿಗೆ ಹಚ್ತಿದ್ರು. ಈಗ ನಾವು ಕಬ್ಬು ಹಚ್ತೀವಿ, ರಾಶಿಗೆ ಹಚ್ತಿದ್ರು. ಎಲ್ಲ ಎಡಬಲ್ ಕಣದವ್ರನ್ನ ಕರ್ಕೊಂಡ್ಬಂದು ಅವ್ರದ್ದು ಇವ್ರು ಊಟಕ್ಕೆ ಹೋಗಿದ್ರು, ಅವ್ರು ಇವ್ರದ್ದು ಊಟಕ್ಕೆ ಬರ್ತಿದ್ರು. ರಾತ್ರಿ ಕನ ಕಾಯ್ಬೇಕು. ಕರಿಬಾಂಟನ್ ರಾಶಿಗೆ ಯಾರು ತುರು ಮಾಡ್ಬೇಕ ಕತ್ಬಾರ್ದು, ಅಷ್ಟು ನೇಮ್ ಇತ್ತು. ಕಣದಾಗ ಬಾಯಿ ಮಾಡಂಗಿಲ್ಲ. ಅದು ರಾಶಿ ಪೂರ ಎಲ್ಲ ಸೊಂಡಿ ಚೀಲಿಗೆ ಹಾಕಿ ತಂದು ಹಾಗೆ ಹಾಕೋ ತನಕ ಯಾರಿಗೆ ಕಣದಾನ ಸಾಮಾನ್ಯ ಇನ್ನೊಬ್ರು ಕೊಡಂಗಿಲ್ಲ. ಹಂಗ ನೇಮ್ ಇದ್ವು ಅವ್ ಎಂತದಾನ ಅಂದ್ರು, ಬೀಗದಾನ ಅಂದ್ರು, ನಮ್ಗೆ ದುಸ್ತಿದಾನ ಅಂದ್ರು, ತೆಡ್ರಾಶಿ ಇತ್ತಂದ್ರೆ ಏನು ಕೊಡಂಗಿಲ್ಲ. ಒಂದೇನು ಕೊಳ ಮಾಯಿ ಬತ್ತು, ಒಂದು ರಾಘವದಿಂದ ಕೊಳ ಮಾತು, ಬಾರಿ ಕೊಳ ಮಾತು, ಒಂದು ಹೆಡಿ ಕೊಳ ಮಾತು, ಒಂದೇನೋ ಕೊಳ ಮಾತ್ರ ಕೊಡಂಗಿಲ್ಲ. ರಾಶಿ ಹೋಗಿ ಹೇಗೆ ಬಿದ್ದಿಂದ ತೆಡ್ರಾಶಿ ಹೋಗ್ಬೇಕು ನೋಡು. ಹಿಂಗ ಅವೆಲ್ಲ ಹಿಂದಿರಿ ಅದು ನೇಮ್ ಇದ್ದು ಮುಗಿತಿದ್ರು. ಇಷ್ಟ ಸಾಕಿನ ಇದೇನು ಹಂಗ ಇಲ್ಲ. ನಮ್ಗೆ 4 ಮಂದಿ ಗಂಡು ಮಕ್ಳು, ಒಬ್ಬಾಕಿ ಏನ್ ಮಗಳ್ರಿ. ಅಷ್ಟು ಎಲ್ಲಾರು ಒಕ್ಕಲ್ತನ ಮಾಡ್ತಾರೆ. ಭೂಮಿ ಅದು ಎಷ್ಟು ಅದಾವ ನಿಮ್ಮ? ಭೂಮಿ ನಮ್ಮ ಒಂದು 20 ಎಕರೆ ಅದಾವ್ರಿ. 20 ಎಕರೆ. ಅಜ್ಜಿ ಹೆಸರ? ಅಜ್ಜಿ ಹೆಸರು ರತ್ನವ್ವ ಲಕ್ಷ್ಮಪ್ಪ ಶೆಟ್ಟಿ. ಪೂರ್ತಿ ಹೆಸರು. ನಿಮ್ದು ಮಕ್ಕಳದ ಎಲ್ಲಾರ್ದು ಇದೈತಿ, ಒಕ್ಕಲ್ತನದಿಂದ ಎಲ್ಲ ಚಲೋ ಐತಿ. ಎಲ್ಲ ಚಲೋ ಐತಿ. ಅದರಿಂದ ಏನ್ ನಿಮಗ ಏನ್ ತೊಂದ್ರೆ ಇಲ್ಲ, ಚಲೋ ಐತಿ. ನಮ್ಗೆ ದನಗಳ ಕರಿಂದು ಲಾಭ ಐತಿ, ಭೂಮಿ ಲಾಭ ಐತಿ. ದನ ಕರಿಂದು ಈಗ ಎಲ್ಲ ಐತಿ. ಅದಾವ, ಆಕಳದಾವು, ಎಮ್ಮಿದಾವು, ಎತ್ತದಾವು. ಮತ್ತ ಭೂಮಿಯಾಗ ಸರಿಯಾಗಿ ಎಲ್ಲಾರು ದುಡ್ತಾರು, ಲಾಭ ತಕ್ಕೋತಾರು. ಯಾವ ಕುಡಿಯಂಗಿಲ್ಲ, ಸೇದಂಗಿಲ್ಲ, ಇನ್ನೊಬ್ರು ದುಷ್ಟರು ಸಂಘ ಇಲ್ಲ. ನನ್ನ ಮಕ್ಕಳು ಶಾಣ್ಯಾರ. ಇವು ಏನ್ ಕೆಲವೊಂದ್ ಮಂದಿ ಅದಾರು ಚಾಂಜಿಕ್ಕೆ ಮನೆಗೆ ಬಿಡುದಿಲ್ಲ, ಅಂತ ಮಕ್ಕಳು ರಗಡ ಮಂದಿಗೆ ನೀವು ಒಳ್ಳೆ ದುಡ್ಕೊಂಡಿರ್ತೀರಿ, ನಿಮ್ಮ ಮಕ್ಕಳು ಒಳ್ಳೆ ಸಂಸ್ಕಾರದಾಗ. ನಾವು ಒಂದು ನೀತಿ ನಡೀತಾ ಇದೀವಿ, ಅದ ಮುಖ್ಯ. ನಾವ್ ಹೆಂಗಿರ್ತೀವಿ ನಮ್ಮ ಮಕ್ಕಳು ಅಂತ ಕಲ್ಕೋತಾರ ಅಷ್ಟ. ನಾವು ಅಲ್ಲದಿಲ್ಲದ್ ಮಾಡಿದ್ರೆ ಅವರು ಅಲ್ಲದಿಲ್ಲದ್ ಮಾಡ್ತಾರ. ಆದ್ರ ನೇಮದಾಗಿರ್ಬೇಕು, ನೇಮ ಬಿಟ್ಟಿರ್ಬಾರ್ದು. ಈಗ ನೀವು ಮಕ್ಕಳಿಗೆ ಏನಾರ ಈಗಿನ ಯಂಗ್ ಮಕ್ಕಳಿಗೆ ಏನಾರ ಹೇಳೋದ್ರ ಸಜೆಷನ್ ಹೆಂಗಿರ್ಬೇಕು ಹೇಳೋದ್ರ 1-2 ಮಾತು ಹೇಳ್ರಿ. ಹೇಳ್ತೀವ್ರಿ, ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ. ನಿಮ್ ದನ ಕರ ಸರಿಯಾಗಿ ಮೇಸ್ಕೋರಿ, ಐನ ಹಾಲ ಹಾಕ್ರಿ, ನೀವು ಹಟ್ಟಿ ತಿನ್ರಿ, ಉತ್ಪನ್ನ ತೆಗೀರಿ, ನಿಮ್ಗ ಅದ ಲಾಭ ಆಕತ್ತೆ ಅಂತ ಹೇಳ್ತಾರೆ. ಈ ಮಾಡಿದ್ರೆ ಭೂಮಿ ತಾಯಿ ಎಂದು ಕೈ ಬಿಡಂಗಿಲ್ಲ. ನಮ್ಮ ಭೂಮಿ ತಾಯಿ ಮ್ಯಾಲ ಬಹಳ ಭಕ್ತಿದಿಂದ ಮಾಡ್ತೀವಿ ನಾವು ಮಕ್ಕಳು. ನಾವು ಭೂಮಿ ತಾಯಿ ನಮ್ಮನ್ನ ಎಂದೂ ಕೈ ಬಿಟ್ಟಿಲ್ಲ. ಮೊದ್ಲಿಂದ ನಂದು ಆಸ್ತಿ ಇಲ್ಲ, 2 ಎಕರೆ ಹೊಲ ಇತ್ತು, 20 ಎಕರೆ ಹೊಲ ಆಗೈತಿ. ಹಾ, ಮನಿ 2-3 ಮನಿ ತಗೊಂಡಿವು.
ಮತ್ತು ಹೊರಗೊತ್ತು ಒಂದು 4 ಮಂದಿ ಮಕ್ಕಳ ಮದಿ ಇಬ್ಬರು ಸಾಕು ಹಂಚಿಕೆ ಹೊಳ್ಳಿ ಮೊಮ್ಮಕ್ಳ ಮರಿಮಕ್ಳ 4 ಆಗ್ಯಾವ ಮರಿ ಮಕ್ಳು 4 ಮಂದಿ ಮರಿಮಕ್ಳು 4 ಮಂದಿ ಆಗ್ಯಾವ. ಈಗ ನಮ್ಮ ಅಪ್ಪಾರು ನಿಮ್ಗೆಲ್ಲ ಗೊತ್ತಿಲ್ಲ ನಮ್ಮ ಅಪ್ಪಾರು ನೀವು ಕೂಡೇನ ಅವಾಗೆಲ್ಲ ಇವೇ ಎಲ್ಲ ಕಲ್ಯಾಗೋಲಿ ಹೋಗಿವು ಚೀಲಾನಿಗೆ ಯಾಕೆ ನಿಮ್ಮ ಹೈಮೇನ್ಯಾಗ ಚೀಲ ಕೊಡ ಎಲ್ಲ ಇಟ್ಟು ಚೀಲ ಹೊತ್ಕೊಂಡು ಹೋಗೋದು ದೂರ ಹೋಗೋದು ಅದಕ್ಕೆ ಸೇರ್ತಿಟ್ಟಿವು ಎಲ್ಲ ಮಾಡಿವು. ಈಗ ನಮ್ಮ ಅಪ್ಪನ ಬಗ್ಗೆ ಸ್ವಲ್ಪ ಹೇಳೋದಾದ್ರ ಹೇಳ್ರಲ್ಲ ಸ್ವಲ್ಪ. ಏನು ಅವರು ಹೇಳಿ ಎಷ್ಟು ಹೇಳಿದ್ರು ಕಡಿಮೆನೇ ರೀ ಅವರು. ಅವ್ರಂತ ಛಲ ಕಲಾ ಕಲ್ ನೆಗೋದ್ರಾಗ ನಮ್ಮ ಇಡೀ ಕರ್ನಾಟಕದಾಗ ಅಷ್ಟು ಚಂದೋಸ್ ಕಲ್ ಯಾವ ಇಲ್ಲ. ನಕ್ಕೋತ ಬಂದ್ ಕೆಸಿಂದ ಹಿಂಗ್ ಮಾಡಿ ಬಂದ್ ಕಲ್ಲಿಗೆ ಕೈ ಹಚ್ಚಿದ ಅಂದ್ರ ನಿಂತದ್ದು ಅಷ್ಟ ನಕ್ಕೋತ ಯಾವ ಕಲ್ ನೆಗೋದ್ರು ಕೆಟ್ಟ ಗಂಟು ಮಾರಿ ಯಾಕೆ ಕೆಸಿಂದ ನೆಗುತ್ತಾರ ಹಂಗ ನೆಗುತ್ತಿದ್ದಿದ್ದಿಲ್ಲ. ಹಂಗ ಹಿಂಗ್ ಮಾಡ್ಕೋತ ಕುಡು ನಕ್ಕೋತ ಬಂದ ಕಲ್ ನೆಗುತ್ತಿದ್ದ. ಆದ್ರ ದೊಡ್ಡ ಚಿಗುಂದ್ ಪುಣ್ಯ ಅವನೊಬ್ಬನ ಜೋಪಾನ ಮಾಡಿದ. ಆಗ ಒಬ್ಬರನ್ನ ಜೋಪಾನ ಮಾಡೋದು ಕಷ್ಟ ಇತ್ತು. ದಾಟ್ ಮಂದ್ಯಾಗ ಮತ್ತ ಅವ್ನ ಈತರ ಹಾಕೊಳಕ ಶಕ್ತಿವಾದ ಜಾಸ್ತಿನ ಮಾತಾಡಿದ್ರು ಅವರು. ಅದಕ್ಕಾಗಿ ವಿಡಿಯೋ ಲೆಂತಿ ಆಗುದ್ರಿಂದ ನಾನು ಜಾಸ್ತಿ ಹಾಕ್ಲಿಲ್ಲ. ಇವಾಗ ಬಸವಣ್ಣನ ಕತಿ ಕೇಳೋನು. ಮಾನವ ಜನ್ಮ ಹುಟ್ಟಬೇಕಾದ್ರ ಯಾರು ತಯಾರು ಮಾಡಿದ್ರು? ಎಲ್ಲಾ ದೇವಾತಿಗಳು ಕೂಡಿ ಮಾನವ ಜನ್ಮ ತಯಾರು ಮಾಡಿ ಹುಟ್ಟಿಸಿದ್ರು. ಹುಟ್ಟಿಸೋದಾತು ಎಲ್ಲ ಆತು. ಅಷ್ಟು ದೇವಾತಿಗಳು ಕೂಡಿದ್ರು. ಕೂಡಿ ಫಂಕ್ಷನ್ ಮಾಡಾಕತ್ತಿದ್ರು. ಫಂಕ್ಷನ್ ಮಾಡೋ ಟೈಮ್ದಾಗ ಮತ್ತಲ್ಪ ಈ ಮಾನವ ಜನ್ಮ ಸೂಕ್ಷ್ಮ ಹುಟ್ಟಿಸಿದೀವು, ಇದನ್ನ ಜೋಪಾನ ಮಾಡೋದು ಹೆಂಗ, ಇದನ್ನ ಬದುಕಿಸೋದು ಹೆಂಗ ವಿಚಾರಣೆ. ಇದು ಸೂಕ್ಷ್ಮ ಜೀವನ. ಇದಕ್ಕೆ 3 ಹೊತ್ತು ಊಟ ಹಾಕ್ಬೇಕು, ಇದನ್ನ ಜೋಪಾನ ಮಾಡ್ಬೇಕು. ಮತ್ತೆ ಹೆಂಗ ನೀ ಮಾಡಿ ಅಂದ್ರು. ಯಾರೋ ಎಲ್ಲಾರು ಒಲ್ಲೆ ಅಂದ್ರು. ಎಲ್ಲಾರು ಒಲ್ಲೆ ಅಂದ್ರು. ಇವ್ ಬಸವನಪ್ಪ ಬಿಡ್ಲಾರ ಕರಂಬರು ಇವಿಲ್ಲದ ಕೊಳಿಗೆ ಹಾಕೊಳ್ಳೋನ. ಇವ ಏನೇನ್ ಮಾಡ್ಯಾನ ಅಂದ್ರ ಹೂಡಾಕ್ ಬೆನ್ ಕೊಟ್ಟ, ಬಡಿಯಾಕ ಬೆನ್ ಕೊಟ್ಟಾನು, ಹೂಡಾಕ್ ಹೆಡ್ ಕೊಟ್ಟಾನು, ಕೊಯ್ಯಾಕ ಬೋನ್ ಕೊಟ್ಟಾನು. ಎಲ್ಲರಿಗೂ ಗಟ್ಟಿಯಾದ ಮನುಷ್ಯ ಬಸವನಪ್ಪ. ಏನಾಗಲ್ಲ ಒಬ್ಬ ಮಂದಿ ನೀವು ಎಲ್ಲರೂ ಹುಟ್ಟಿಸ್ಬೇಕ ಮತ್ತು ನೀವು ವಾಲ್ಯ ಅಂದ್ರೆ ನನಗಿರ್ಲಿ ಅಂದ. ಬಸವನಪ್ಪ ನಾ ಮಾಡ್ತನಳ ಅಂದ. ಮಾನವ ಬೆನ್ ಹತ್ತಿದ. ಹಂಗಾರೆ ನೀ ಮೂಕ್ ಆಗ್ಬೇಕಪ್ಪ ಬಸವನಪ್ಪ, ನೀ ಮೂಕ್ ಆಗ್ಬೇಕು. ಎಲ್ಲ ಮೂಕನ್ ಮಾಡಿ ಇವು ಮಾನವ ಕೈಯ ಸಿಕ್ಬಿಟ್ಟ. ಇವು ಕರು ಆ ಸರಾಪ ಏನು ಗೊತ್ತಿದ್ದಿದ್ದಿಲ್ಲ. ಇವು ಹಂಗ ಚೆನ್ನ ಬೆಳ್ತಾನ, ಹೂಡುದು ಬಡುದು, ದುಬ್ಬದ ಮ್ಯಾಲ ಬಡೋರು, ಕಾಲಿಗೆ ಬಡೋರು, ಕೋಬಿಗೆ ಬಡೋರು, ಕಣ್ಣಿಗೆ ಬಡೋರು, ಏನೇ ಬಡೋದು ಹಂಗ ಹೊಡೋದು ಮಾಡಾಕತ್ತಿದ್ರು. ಮುಂದೆ ಏನಪ್ಪ ಬಸವನಪ್ಪ ಮತ್ತು ಮಾನವ ಜನ್ಮ ಸಂರಕ್ಷಣೆ ಮಾಡ್ತಾನ, ಜೋಪಾನ ಮಾಡ್ತಾನಂತ ವಾದ. ಅದು ಏನಾಗೈತೆ ಅನ್ನೋದು ಒಟ್ಟು ಕೂಡಿ ಫಂಕ್ಷನ್ ಮಾಡುವಾರಿ ಮತ್ತು ಅವ್ದು ಏನೈತೆ ಪರಿಸ್ಥಿತಿ ಅನ್ನೋದು ವಿಚಾರ ಮಾಡುವಾರಿ. ನೀವು ಎಲ್ಲ ದೇವತೆಗಳು ಕೂಡಿ ಇವತ್ತು ಮಾಡೋನು. ಮತ್ತು ಅಷ್ಟು ದೇವತೆಗಳು ಎಲ್ಲರೂ ಮತ್ತೆ ಕೂಡಿದ್ರು. ಕೂಡಿ ಬಸವನಪ್ಪನ ಕರ್ಕೊಂಡ್ರು. ಏನಪ್ಪ ಬಸವನಪ್ಪ ಮತ್ತು ನಿನಗೇನು ಆರಾಮೈತಿ ಇಲ್ಲೋ, ತ್ರಾಸು ಭಾಳ ಮಾಡ್ತಾರ ಮಾನವ ಜನ್ಮ ಅಂದ. ಹ್ಞೂ ಅಂತ ತಪ್ಪಿಯಾಗಿ ಇನ್ನೇನು ಮಾಡೋದು ಮಾರಾಯ ನಾವು. ಅವ್ರು ಏನು ಮಾಡಿದ್ರು ಎಲ್ಲದಕ್ಕೂ ಗಟ್ಟಿ ಆಗ್ಬೇಕಲ್ಲ. ಗಟ್ಟಿ ಆಗ್ಬೇಕು. ಏನು ಆ ಸುಳ್ಳು ಮಕ್ಕಳಿಗೆ ಒಂದು ಹೊತ್ತು ಗೊತ್ತಿಲ್ಲ, ಯಾಯ ಗೊತ್ತಿಲ್ಲ, ಒಂದು ಹೆಗಲು ಬಂದದ್ದು ತಂದು ಗೊತ್ತಾವಲ್ಲ, ನೀರು ಕುಡೋದು ತಂದು ಗೊತ್ತಿಲ್ಲ, ಬಿಸಿಲಾಗ ಕಟ್ಟಿ ಹೋಗ್ತಾರು, ಬಿಸಿಲು ಬಿಡ್ತು ತನ್ನಂಗಿಲ್ಲ. ಹಂಗೆಲ್ಲ ಬೇಬಾರಾಗ ಮಾಡ್ಯಾರಪ್ಪ. ಆದರೂ ಹ್ಞೂ ಅಂದಿಲ್ಲ. ನಾನು ವಚನ ತಪ್ಪಿಸೋದಿಲ್ಲ, ವಚನ ಬಷ್ಟ ಆಗೋದಿಲ್ಲ ಅಂತ. ಆಗ ಸಿಗವ ಗೌರವ ಅದಾರಲ್ಲ ಇವ್ರು. ಗೌರವ ಹಾಕಿ ಅವ್ರ ಅಕ್ಕ ಬಸವಣ್ಣನ ಅಕ್ಕ ಆಕೆ ಏನ ಅಂದ್ರು, ಎಲ್ಲಾರು ನಿಮಗೆ ನೀವುದಿಲ್ಲ ಅಂದ್ರು. ಇಲ್ಲಿ ನಮ್ಮ ಅಣ್ಣಗ ತ್ರಾಸ ಆಗೈತಿ, ನಮ್ಮ ತಮ್ಮಗ ಆಗ್ಲಿ, ನಾವು ತ್ರಾಸ ಆಗದಂಗೆ ಮಾಡ್ತಾನಲ್ಲ. ಏನ್ ಮಾಡ್ತೇವ ತ್ರಾಸ ಆಗದಂಗ. ಆಕಿ ಗೌರಿ ಹಾಸ್ತಾ ಬಸವನಪ್ಪನ ಹನಿ ಮ್ಯಾಲ ಊರಿಲ್ಲ. ಬಿಸಿಲು ಹತ್ಬಾರ್ದ, ಮಳೆ ತಂಡಿ ಹತ್ಬಾರ್ದ, ನೀನು ಬೆನ್ನ ಮ್ಯಾಲ ಬಡದು ಕಟ್ ಹತ್ಬಾರ್ದ, ನೀನು ಹೆಗಲು ನೋವಾಗಬಾರ್ದು. ಅಷ್ಟೊಂದು ವರ ಕೊಟ್ಟ.
ಅದಕ್ಕೆ ಬಸವಣ್ಣಪ್ಪ ಎಷ್ಟೋ ಗಟ್ಟಿಗೆ ನಾವು ಎಷ್ಟು ಹೊಡುತ್ತೀವಿ ಈಗ ದಿನ 4 ಎಕರೆ ಹರಿಕೊಂಬರ್ದು ಹೋಗಿ ನಿಮ್ಮ ಅಪ್ಪ 16 ಕೂರಿ ಭೂಮಿ 16 ಎಕರೆ ಇದು ಎಷ್ಟಪ್ಪ 4 ಕೂರಿಗೆ 16 ಎಕರೆ 16 ಎಕರೆ ಭೂಮಿ ಬಿತ್ತಿದ ಒಂದ ಟೈಮ್ದಾಗ ಹರಿಯಾಣ ಆರಕ್ಕೆ ಹೋಗಿ ಹುಡಿದ್ರು ಇನ್ನ ಸಂಜೆ ತಾಸು ಹೊತ್ತಿತ್ತು ಬಿಟ್ರು 5 ಗಂಟೆಗೆ 5 ಗಂಟೆಗೆ ಬಿಟ್ರು. ಅಜ್ಜ ಈಗೆಲ್ಲ ಹಾಡನ್ನು ಹಾಡಿದ್ರಿ ಕತ್ತಿನೂ ಹೇಳಿದ್ರಿ ನಿಮಗೂ ಇದರಿಂದ ಖುಷಿಯಾಗಿಟ್ಟು ಅನ್ಕೊಂಡಿನಿ. ಇಂಥವ್ರು ಹಾಡೋರು ಇನ್ನು ಸಿಗಂಗಿಲ್ಲ ಯಾರು ನಮಗ ಸಿಕ್ಕುತ್ತ ನಮ್ಗೊಂದು ಅದೃಷ್ಟ. ನಮ್ಮ ವಿಡಿಯೋದಾಗ ನೀವು ಯಾವತ್ತೂ ನಮ್ಮ ಚಾನಲ್ ಒಳಗೆ ಇಡೀ ಜಗತ್ತಿಗೆ ನೀವು ಪ್ರಚಾರ ಹಾಕಿರಿನ ನಿಮಗೂ ಖುಷಿ ಐತ್ಲ ಇದರಿಂದ ಎಲ್ಲ ಖುಷಿ ಐತಿ. ಇನ್ನೂ ನಿಮ್ಗೆ ಮತ್ತೆ ಯಾವಾರ ಇವು ಕತಿ ಪತಿ ಮತ್ತು ಇವು ಸ್ವಾಭಾವಿಕ ತಿಳುವಳಿಕೆ ಇದರಿಂದ ನಾವು ಹೆಂಗೆ ಇರ್ಬೇಕು ಅನ್ನೋದು ಇವು ಕತೆ ಹೇಳೀನಿ. ಇನ್ನು ಇವು ಒಡಗತಿ ಅದು ಅದಾವ, ಅವು ಬರ್ತಾವ, ಅವನು ಯಾವಾಗಾರ ಮತ್ತೆ ಫಂಕ್ಷನ್ ಮಾಡಿ ಆತೀಗ ಇಷ್ಟೊತ್ತನ ನಾವು ಜಾಸ್ತಿನ ಮಾಡಿದ್ವಿ ಅನ್ಸ್ತದ ನನಗ. ನಿಮ್ಗೂ ಮತ್ ಜಾಸ್ತಿ ಆದ್ರೂ ಸುಸ್ತಾಕತಿ. ಇಂಥವ್ರು ಸಿಗುದು ಭಾಳ ಕಡಿಮೆ ನಮ್ಗ. ನೀವು ಸಿಕ್ಕುದು ನಮ್ಗೊಂದು ಅದೃಷ್ಟನ. ಜನರಿಗೆ ಮೊದಲ ಹೆಂಗ್ ಹಾಡಿದ್ದು ಹೆಂಗ್ ಒಗಟಿದ್ದು ಈ ಕತಿಗಳ ನೀತಿ ಕತಿಗಳು ಹೆಂಗಿದ್ದು ಅವಾಗೆಲ್ಲ ಈ ಬಸವಣ್ಣ ಕನ ಕಟ್ಟುದು ನೀವೆಲ್ಲ ಹಂತಿ ಕಟ್ಟುದು ಏನ್ ಮಾತಾಡ್ತಿರಲ್ಲ ಅವೆಲ್ಲಾನು ಚಲೋತಂಗ ನಮ್ಗೆಲ್ಲ ತಿಳಿಸ್ಕೊಟ್ರಿ. ಇಂಥವ್ರು ಸಿಗುದು ಅಪ್ರೂಪ್ ನಮ್ಗ. ಸಿಕ್ಕುದು ನಮ್ಮ ಅದೃಷ್ಟ, ನಮ್ಮ ಚಾನಲ್ದು ಅದೃಷ್ಟ. ಇಷ್ಟ ಇವತ್ತಿಂದ ಕೊನೆ ಮಾಡೋಣ ಅಜ್ಜ. ಈಗ ಇಷ್ಟೊತ್ತನ ನಮ್ಮ ಜೋಡಿ ಟೈಮ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್, ಧನ್ಯವಾದ.